ನಾವಿಬ್ರು ಆರಾಮಾಗಿರ್ತೀವಿ. ನಮ್ಮಿಬ್ರು ಮಧ್ಯೆ ಇವ್ರು ಬಂದ್ಬಿಟ್ಟು ತುಂಬಾ ಕೆರಗ್ತಾ ಇರ್ತಾರೆ. ಅಪ್ಪು ಸರ್ ಯಾವಾಗ್ಲೇ ಹೇಳೋರು, ಇವ್ನಾರು ಟ್ಯಾಟೂ ಹಾಕೊಂಡ್ ಕರ್ಕೊಂಡ್ಬಿಟ್ಟಿದ್ಯಾ ಅಂತ. ನೀವೆಲ್ಲ ಮಧ್ಯದಲ್ಲಿ ಮಾಡ್ಕೊಂಡಿರ್ತೀರಾ? ಸಡನ್ ಆಗಿ ಕಾಲ್ ಬಂತು, ಆಂಬುಲೆನ್ಸ್ ಯಾವ್ದೋ ಒಂದು ಸೂಸೈಡ್ ಕೇಸ್ ಆಗಿದೆ. ನೀವು ಸ್ವಲ್ಪ ಆದ್ರೂ ಮಿಸ್ ಮಾಡಿದ್ರು ಮನೇಲಿ ಹೆಂಡತಿ ಕೊಡ್ಬಿಟ್ಟು ಬಂದಿರ್ಲಿ ಅಥವಾ ಏನೇ ಸಮಸ್ಯೆ ಆಗಿರ್ಲಿ, ಯಾವ ಕಾಲದಿಂದ ಯಾವ್ದೇ ಕಿರಿಕು ದೊಡ್ಡ ಗಲಾಟೆ ತಗೊಳ್ಳಿ, ಹೆಣ್ಣಿಂದನೇ ಶುರು. ಇಲ್ಲ ನೀವ್ ಹಿಂಗೆ ಮಾತಾಡ್ಕೊಂಡಿರಿ, ನಾನು ಎದ್ದೋಗ್ಬಿಡ್ತೀನಿ. ಏನೇ ಸಮಸ್ಯೆ ಆಗಿರ್ಲಿ, ಫೈನಾನ್ಷಿಯಲ್ ಸಮಸ್ಯೆ ಇರ್ಲಿ, ಅದ್ರ ಜೀವನನೇ ಓಡಿಸ್ಕೊಂಡ್ ಹೋಗ್ತಾ ಇರ್ಲಿ. ಯಾರು ನಮ್ ಜೊತೆ ಇರಿ ಅಂತ ಯಾರು ಕೇಳ್ಕೊತಾ ಇಲ್ಲ. ಫೇವರೆಟ್ ಟೀಮ್ RCB. ಎರಡು ನರ ಸ್ಟ್ರಾಂಗ್ ಆಗಿ ಇಟ್ಟಿರ್ತಂತೆ. ಇವ್ರನ್ನ ಪರ್ಸನಲ್ ಆಗಿ ಇಮಿಟೇಟ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಲ್ಲ ಎಷ್ಟನೇ ಸಿನಿಮಾ ಅಂತ? ನೀವೊಂದು 5ನೇ ಸಿನಿಮಾ ಅಲ್ಲ? ಯಾಕೆ ಏನಾಯ್ತು? ಸಿನಿಮಾ ಅಲ್ಲ ಅಂತ. ಒಂದು ಕುರಿನ ಆಟದಲ್ಲಿ ತಪ್ಪಾಗಿಟ್ರೆ ಇಡೀ ಕುರಿ ಮಂದೇನೆ ಹುಲಿಗಳ ಪಾಲಾಗ್ಬಿಡುತ್ತೆ. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮ್ ಲಾಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನನ್ನ ಜೊತೆ ನಾಟೌಟ್ ಚಿತ್ರತಂಡ ಜೊತೆಗಿದೆ. ಬನ್ನಿ ಮಾತಾಡ್ಸೋಗೋಣ, ಒಂದಷ್ಟು ಮಾಹಿತಿ ಹಂಚ್ಕೊಂಡು. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ. 1 2 3 4 5 6 ಜನ ಇದ್ದೀರಾ. 6 ಜನದ ಇಂಟ್ರೊಡಕ್ಷನ್ ಯಾರು ಕೊಡ್ತೀರಾ? ಫಸ್ಟ್ ಇಂದ ಇಲ್ಲಿಂದ ಸ್ಟಾರ್ಟ್ ಮಾಡಿ, ನಿನ್ನೆ ಸ್ಟಾರ್ಟ್ ಮಾಡಿ. ಡೈರೆಕ್ಟರ್ ಸರ್ ಕೊಟ್ಬಿಡ್ಲಿ. ಡೈರೆಕ್ಟರ್ ಸರ್ ಇಲ್ಲ ನಮ್ ಸುದೀಪ್ ಸರ್ ಕೊಡ್ತಾರೆ. ಸರ್ ನೀವೇ ಇಲ್ಲ ಎಲ್ಲ ಕಡೆ ಡೈರೆಕ್ಟ್ರೇ ಮುಂದೆ ಆಗ್ತಾರೆ. ಅಂದ್ರೆ ಈಗ ನಮ್ಮ ಪಾತ್ರಗಳ ಬಗ್ಗೆ ಹೇಳಿ. ನಿಮ್ ಬಗ್ಗೆ ಗೊತ್ತಿಲ್ಲ ಸರ್, ಎಲ್ಲರ ಬಗ್ಗೆ ಗೊತ್ತು. ಸೊ ಅಯ್ಯೋ, ಓಕೆ, ಇವರು ಅಜಯ್ ಅಂತ ನಮ್ಮ ಸಿನಿಮಾದಲ್ಲಿ ಆಂಬುಲೆನ್ಸ್ ಡ್ರೈವರ್ ಆಗಿ ಪಾತ್ರ ನಿರ್ವಹಿಸಿದ್ದಾರೆ. ನಾನು ಸ್ನೇಕ್ ಸೀನಾ ಅಂತ ಒಬ್ಬ ಹುಡುಗನ ಒಂದು ಪಾತ್ರ ಮಾಡಿದ್ದೀನಿ. ಮುಗ್ಧ ಆವಿಡಿಯೋ ಹುಡುಗನ್ ಪೇಷಂಟ್ ಅಲ್ಲ, ಅವ್ರ ಆಂಬುಲೆನ್ಸ್ ಡ್ರೈವರ್. ಆಂಬುಲೆನ್ಸ್ ಡ್ರೈವರ್ ಸ್ನೇಕ್ ಸೀನಾ ಅಂತ. ನರ್ಸ್ ಕ್ಯಾರೆಕ್ಟರ್, ರಚನಾ ಮ್ಯಾಮ್ ನರ್ಸಮ್ಮ ಅಂತ ಒಂದು ನಿಜವಾಗ್ಲೂ ನರ್ಸ್ ಕ್ಯಾರೆಕ್ಟರ್ ನೋಡೋದ ಕಂಡಿಡಿದ್ರೆ. ಹಾಗಾಗಿ ಶ್ರೀದೇವಿ ಅನ್ನೋ ಪಾತ್ರ ನಿರ್ವಹಿಸಿದ್ದಾರೆ. ಮತ್ತೆ ನಮ್ಮ ಸಲ್ಮಾನ್ ಸರ್ ಬಂದು ಕೊಕ್ರೆ ಅನ್ನೋ ಒಂದು ಅದ್ಭುತವಾದ ಒಂದು ಪಾತ್ರವನ್ನ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಕೊಕ್ರೆ ಅದಕ್ಕೆ ನಿಮ್ ತರ ಅದು ಸರ್ ಬಿಕ್ಕಿ ಸರ್ ಹೇಳ್ತಾರೆ. ಮತ್ತೆ ಸಿದ್ದಿ ಕಾಳು ಅನ್ನೋ ಒಂದು ಪಾತ್ರ ನಿರ್ವಹಿಸಿದ್ದಾರೆ. ಏನ್ ಸರ್ ಅವ್ರ ಕ್ಯಾರೆಕ್ಟರ್? ಕಾಳು ಕಾಳು ಅಂತ ಒಂದು ಕ್ಯಾರೆಕ್ಟರ್. ಇಲ್ಲ ಪಾಪ ಕಾಳು ಹಾಕೊಳ್ಳೋದು. ಮತ್ತೆ ಅಂಬರೀಶ್ ಸರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್. ಅವರು ನಮ್ನೆಲ್ಲ ದಿನ ಎತ್ತಾಗ ಬಂದು ರುಬ್ಬ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಬೆಳಿಗ್ಗೆ 5:30ಗೆ ಫೋನ್ ಮಾಡಿ 6 ಗಂಟೆಗೆ ಇರ್ಬೇಕು ಅನ್ನೋ ಒಂದು ಪಾತ್ರನ ಮಾಡಿದ್ದಾರೆ. ಸರ್, ಈ ಮಿಕ್ಸ್ ಮಸಾಲ ಹೆಂಗ್ ರುಬ್ಬಿದ್ರು ಸರ್? ಹೆಂಗ್ ಸ್ಟಾರ್ಟ್ ಆಯ್ತು ನಾಟೌಟ್? ಮಿಕ್ಸ್ ಮಸಾಲ ಕರೆಕ್ಟ್ ಆಗಿ ಕ್ವಾಂಟಿಟಿ ಗೊತ್ತಿದ್ರೆ, ಆಮೇಲೆ ಕರೆಕ್ಟ್ ಏನ್ ಪದಾರ್ಥ ಮಾಡಕ್ ಹೋಗ್ತಿದೀನಿ ಅಂತ ಗೊತ್ತಿದ್ರೆ, ಇವನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸರ್ಗೆ ರುಬ್ಬೋದು ಈಸಿ. ಒಳ್ಳೆ ರೆಸಿಪಿ ಬರುತ್ತೆ. ಒಳ್ಳೆ ರೆಸಿಪಿ ಕ್ವಾಂಟಿಟಿ ಗೊತ್ತಿರಬೇಕು, ಕ್ವಾಲಿಟಿ ಗೊತ್ತಿರಬೇಕು, ಯಾವ್ದ್ರಲ್ಲಿ ಉಪಯೋಗಿಸ್ತಿದೀವಿ ಅಂತ ಗೊತ್ತಿದ್ರೆ ಗ್ರೈಂಡರ್ಗೆ ಹಾಕಿದ್ರೆ ಯಾವ ಮಸಾಲ ಅಂತ ನನ್ನ ತಲೆಯಲ್ಲಿದ್ರೆ ಆ ಮಸಾಲ ಪರ್ಫೆಕ್ಟ್ ಆಗಿ ಐಟಮ್ ಬರುತ್ತೆ. ಯಾವ್ದು ಕ್ವಾಲಿಟಿ ಚೆನ್ನಾಗಿತ್ತು ಟೀಮ್ ಸಿನಿಮಾದಲ್ಲಿ? ಅಂದ್ರೆ ಲೈಕ್ ಯಾವ್ದು ಕತೆ ಇಷ್ಟ ಆಗಿ ಮಾಡಿದ್ದು, ಅಂದ್ರೆ ಇದು ಹೈಲೈಟ್ ಆಗುವಂತದ್ದು ನಿಮ್ಮ ಸಿನಿಮಾಲಿ? ಇಲ್ಲ, ರೆಸಿಪಿ ನನ್ಗೆ ಪ್ರಾಪರ್ ಆಗಿ ಗೊತ್ತಿತ್ತು, ಇದನ್ನೇ ಮಾಡೋದು ಅಂತ. ಚಿಲ್ಲಿ ಚಿಕನ್ ಅಂದ್ರೆ ಚಿಲ್ಲಿ ಚಿಕನ್ ಪ್ರಾಪರ್ ಆಗಿ ಅದು ಏನ್ ಅಥೆಂಟಿಕ್ ಆಗಿ ಮಾಡ್ಬೇಕು ಆ ಪ್ರಾಡಕ್ಟ್ ನನ್ಗೆ ಗೊತ್ತಿತ್ತು. ಎಲ್ಲಾ ಪದಾರ್ಥಗಳು ಕೂಡ ಕರೆಕ್ಟ್ ಆಗಿ ಬಳಸಿದ್ರೆ ಮಾತ್ರ, ಎಲ್ರು ಆ ಪದಾರ್ಥಗಳು ಕೂಡ ಅಷ್ಟೇ ಕ್ವಾಲಿಟಿ ಆಗಿದ್ರು ಮಾತ್ರ ನನ್ ಪ್ರಾಡಕ್ಟ್ ರೆಡಿ ಮಾಡಕ್ಕಾಗೋದು. ಎಲ್ರು ಕೂಡ ಹಂಗೇನೆ. ಅಂದ್ರೆ ಕಾಕ್ರೋಚು, ಕೊಕ್ರೆ, ಕಾಳನ್ನ ಹಾಕೊಂಡು ಒಂದು ರೆಸಿಪಿ ಮಾಡಿದೀನಿ. ಹೌದು, ಅದ್ರ ಜೊತೆ ಇನ್ನು ತುಂಬಾ ರವಿಶಂಕರ್ ಸರ್, ಒಂಟಿಕೊಪ್ಪಲ್ ದೇವರಾಜ, ರವಿಶಂಕರ್ ಸರ್ಗೆ. ಹೌದು. ಆಮೇಲೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಇದಾರೆ. ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಸಾಫ್ಟ್ ಇಂಜಿನಿಯರ್ ಅಂದ್ರೆ ಅದೇ ಹೆಂಗೆ ಸರ್? ಅದು ತುಂಬಾ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂದ್ರೆ ಯೂಶಲಿ ಹೆಂಗೆ ರಫ್ ಅಂಡ್ ಟಫ್ ಸುಡಿ ಸರ್ ತರ ಇರಕ್ಕಾಗಲ್ಲ. ಏನ್ ಸರ್ ನಿಮ್ ಹಾರ್ಡ್ವೇರ್ ಮಾಡ್ಬಿಟ್ಟು ಹಾರ್ಡ್ವೇರ್ ಬಿಡಿ ಅವತ್ತಿಂದ. ಹೌದೌದು, ಆ ತರದ ಕ್ಯಾರೆಕ್ಟರ್. ಆಮೇಲೆ ಜಿಜಿ ಅವರು ಇದಾರೆ. ಅವರು ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್. KGF ಅಲ್ಲೆಲ್ಲ ಹೇಗೆ ಒಂದು ಬಿಗಿನಿಂಗ್ ಇಂದ ಶುರು ಮಾಡ್ತಾರೆ ಅದೇ ತರದ ಒಂದು ಕ್ಯಾರೆಕ್ಟರ್. ಆಮೇಲೆ ಅಶ್ವಿನ್ ಹಾಸನ್ ಅವರು ಇದಾರೆ. ಇನ್ನು ಸುಮಾರು ಜನ ಥಿಯೇಟರ್ ಆರ್ಟಿಸ್ಟ್ ಗಳಿದ್ದಾರೆ. ಎಲ್ಲರೂ ಕೂಡ ಡಿಫ್ರೆಂಟ್ ಅಪ್ರೋಚ್. ಯಾಕಂದ್ರೆ ಸಿನಿಮಾದ ನಿಮ್ಮ ಇದನ್ನ ನೋಡ್ಬೋದು, ಟ್ಯಾಗ್ ಲೈನ್ ಡಾರ್ಕ್ ಹ್ಯೂಮರ್ಗೆ ಇಂಥ ನಟರುಗಳು ಇದ್ರೇನೆ ಡಾರ್ಕ್ ಹ್ಯೂಮರ್ ಆಗೋದು ಸಾಧ್ಯ ಆಗೋದು. ಅದಕ್ಕೆ ರೆಸಿಪಿ ತಕ್ಕಾಗೆ ಪದಾರ್ಥಗಳಿದ್ದಾರೆ. ಸುದೀಪ್ ಸರ್ ಹೇಳಿ, ಎಷ್ಟೋ ದಿನ ಆಯ್ತು ಸಿಕ್ಕಿ, ತುಂಬಾ ದಿನ ಆಗಿ. ಈಗ ನಾಟೌಟ್ ಅಲ್ಲಿ ನಿಮ್ ಕ್ಯಾರೆಕ್ಟರ್ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಅದೇ ಇದ್ರಲ್ಲಿ ಸ್ನೇಕ್ ಸೀನಾ ಅಂತ ಒಂದು ಕ್ಯಾರೆಕ್ಟರ್. ಇವರಿಬ್ರು ಲವರ್ಸ್. ಇವರಿಬ್ರು ಏನೇ ಕಿತ್ತಾಡ್ಕೊಂಡ್ರು ಇವರು ಬೈದಾಡಕ್ಕೆ, ಹೊಡೆಯಕ್ಕೆ, ಹಿಂಸೆ ಕೊಡಕ್ಕೆ ಅವು ಬೇಕಲ್ಲ, ಆ ತರದ್ದು ನಾನು. ಇವ್ರನ್ನ ಸಮಾಧಾನ ಮಾಡೋದು, ಇವ್ರನ್ನ ಸಮಾಧಾನ ಮಾಡೋದ್ರಲ್ಲೇ ನನ್ನ
ಇದು ನನ್ಗೊಂದು ಪ್ರೀತಿ ಇಲ್ಲ, ನನ್ಗೊಂದು ಲವ್ ಮಾಡಕ್ ಟೈಮ್ ಕೊಟ್ಟಿಲ್ಲ, ಇವ್ರ ಪ್ರೀತಿಗೆ ನನ್ನನ್ನ ಬಳಸ್ಕೊಂಡು ನನ್ನ ಹೆಂಗ್ ರುಬ್ಕೊಂಡಿದ್ದಾರೆ ಅನ್ನೋದೇ ನನ್ನ ಪಾತ್ರ. ಅಂದ್ರೆ ಪ್ರೀತಿಗಿಂತ ಫ್ರೆಂಡ್ಶಿಪ್ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ. ಇಲ್ಲ ಸವಾಸಕ್ಕೆ ಹೇಳ್ತಾ ಇರ್ತೀನಿ, ಹಾಕಿರೋ ಕ್ಯಾಚ್ ರಾಂಗು, ಬೇಡ ಜೀವನ ಅದಕ್ಕೆ ನನಗೂ ಇವ್ರಿಗೂ ನಡೆಯಲ್ಲ. ಯಾವಾಗ್ಲೂ ಜಗಳಾಡ್ತಾ ಇರ್ತೀವಿ ನಾವಿಬ್ರು. ಹೆಂಗಾದ್ರೂ ಯೂಶಲ್ ಆಗಿ ಜಗಳಾಡ್ತಾ ಇರ್ತೀವಿ. ನಮ್ ಮಧ್ಯೆ ಇವ್ರು ಬಂದ್ಬಿಟ್ಟು ಇವ್ರು ಕೂಡ ತಗ್ಲಾಕ್ಬಿಡ್ತಾರೆ. ಅಂದ್ರೆ ಸೌತಿ ತರ ಅಂತಾರ ಹಂಗೆ ಒಂದು ಒಳ್ಳೆ ಸ್ನೇಹದ ಮಧ್ಯ ಈಗ ಗೊತ್ತಲ್ಲ ಹೆಂಡ್ತಿರ್ ಬಂದ್ರೆ, ಈಗ ಫಸ್ಟ್ ಏನಾಗುತ್ತೆ ಗೊತ್ತಾ, ಈ ಲವ್ ಮಾಡೋರಾಗ್ಲಿ ಹೆಂಡ್ತಿರಾಗ್ಲಿ ಮೇನ್ ಏನು ಗೊತ್ತಾ, ಅವ್ನ್ ಡವ್ ಚೆನ್ನಾಗಿರ್ಬೇಕು, ಒಳ್ಳೆಯವನಾಗಬೇಕು, ಒಳ್ಳೆ ಅಭ್ಯಾಸಗಳಿರ್ಬೇಕು ಅಂತ ಅದು ಒಂದ್ ಕಾಮನ್ ಥಾಟ್. ಆದ್ರೆ ಅವ್ರು ಹೆಂಗ್ ಗೊತ್ತಾ, ಅವ್ರ ಡವ್ ಫ್ರೆಂಡ್ಗಳು ಚೆನ್ನಾಗಿರ್ಬೇಕು, ಅವನು ಒಳ್ಳೆಯವನಾಗಿರ್ಬೇಕು, ಡಬಲ್ ಡಿಗ್ರಿ ಮಾಡಿರ್ಬೇಕು. ಒಬ್ಬ SLC ಫ್ರೆಂಡ್ ಇದ್ರೆ ಅವ್ನ ಫಸ್ಟ್ ಕಿತ್ತಾಕ್ಬೇಕು ಅವರು, ಇವನಿಂದಾನೇ ಒಳಗ ಹೋಗ್ತಿದ್ದಾನೆ ಅನ್ನೋ ತರದೊಂದು ಇದಿರುತ್ತೆ. ಕರೆಕ್ಟ್ ಅಲ್ವಾ? ಆ ತರ ನಮ್ ಸ್ನೇಹದ ಮಧ್ಯೆ ಬಂದು ನಮ್ಗೆ ಕಾಟ ಕೊಡ್ತಾರೆ. ಹಾಗಾಗಿ ನಮ್ಗೆ ಇಷ್ಟ ಇರಲ್ಲ. ಅಂದ್ರೆ ನೀವು ಯೂಶಲಿ ಇವ್ರನ್ನ ಹಾಳ್ ಮಾಡ್ತಾ ಇರ್ತೀರಾ ಅಂತ? ಇಲ್ಲ ಇಲ್ಲ, ನಾನು ಯೂಶಲಿ ನಾವಿಬ್ರು ಬದುಕಲ್ ಚೆನ್ನಾಗಿರ್ತೀವಿ, ಹಾಳಾಗೋಯ್ತಾ ಇರ್ತಾನೆ ಲವ್ ಮಾಡಿ ಇವ್ರು, ಬೇಡ ಮಗ ಬೇಡ ಮಗ ಅಂತ ನಾನು ಒಳ್ಳೆ ಥಿಂಗ್ಸ್ ನೆಲ್ಲ ಕಟ್ ಮಾಡ್ತಾರೆ. ಅವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ. ಪಾಯಿಂಟ್ ಆಫ್ ವ್ಯೂ ಆ ತರ. ನಿಮ್ಗೆ ಅವ್ರ ಕಂಡ್ರೆ ಆಗ್ತಾರೆ ಚೆನ್ನಾಗಿ ಪಾಪ ಮಧ್ಯದಲ್ಲಿ ಇವರು ಸಿಕ್ಕಾಕೋತಾ ಇದ್ರು. ಹೇಳಿ ನಿಮ್ ಕ್ಯಾರೆಕ್ಟರ್ ಬಗ್ಗೆ. ಆಂಬುಲೆನ್ಸ್ ಸರ್, ನನ್ನ ಕ್ಯಾರೆಕ್ಟರ್ ಹೇಗೆ ಅಂದ್ರೆ, ಒಂದು ಇವಾಗ ನಾನು ಆಂಬುಲೆನ್ಸ್ ಡ್ರೈವರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಪಾಪ ಅವ್ನಿಗೆ ಆಂಬುಲೆನ್ಸ್ ಸ್ವಂತ ಆಂಬುಲೆನ್ಸ್ ತಗೊಳ್ಬೇಕು ಅಂತ ಒಂದು ಆಸೆ ಇರುತ್ತೆ. ಬಟ್ ತಗೊಳಕ್ ಹೋಗಿ ಒಂದು ಸಾಕಷ್ಟು ಒಂದು ಸಂಕಷ್ಟದಲ್ಲಿ ಸಿಗಾಕೊಂಡಿರ್ತಾನೆ. ಇಲ್ಲ ಸೊ ಆಗ ಪಾಪ ಅವನು ನಮ್ಮ ಫ್ರೆಂಡ್ ಸರ್ಕಲ್ ಹೆಂಗ್ ಬಳಸ್ಕೊತಾನೆ, ಎಲ್ಲೆಲ್ಲಿ ಯಾವ್ಯಾರು ಹೆಲ್ಪ್ ಆಗ್ತಾರೆ ಏನು, ಸೊ ಎಲ್ಲಿ ಹೆಂಗ್ ಆಚೆ ಬರ್ತಾನೆ. ಸೊ ಅದೇ ಒಂದು ಈ ನನ್ನ ಕ್ಯಾರೆಕ್ಟರ್. ಸೊ ತುಂಬಾ ನೋವಲ್ಲಿರುವಂತ ಕ್ಯಾರೆಕ್ಟರ್ ಅಷ್ಟೇ ಸರ್. ಬಂದ್ಬಿಟ್ಟೆ ಸರ್. ಡೈರೆಕ್ಟರ್ ಬಿಡಲ್ವಲ್ಲ. ಈಗ ಕಾಳ್ ಸಾಹೇಬ್ರು ಸರ್, ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಂದು ಕ್ಯಾರೆಕ್ಟರ್ ಕಾಳು ಅಂತ, ಕೊಕ್ರೆ ಅಂತ ಸಲ್ಮಾನ್ ಅವ್ರು ಮಾಡಿದ್ದಾರೆ. ಅವರ ಕೊಕ್ರೆ ಕಾಳಾಡ್ತೀರಾ ನೀವು? ಅಲ್ಲ, ಕೊಕ್ರೆ ಅಂತ ಸಲ್ಮಾನ್ ಅವ್ರದ್ದು ಕ್ಯಾರೆಕ್ಟರ್. ಸೊ ಅವ್ರದ್ದು ನಮ್ದು ಇಬ್ರದ್ದು ಕಾಂಬಿನೇಷನ್ ಜಾಸ್ತಿ ಇದೆ. ಸೊ ಒಳ್ಳೆ ಕ್ಯಾರೆಕ್ಟರ್, ಬ್ಯೂಟಿಫುಲ್ ಕ್ಯಾರೆಕ್ಟರ್, ಹ್ಯೂಮರಸ್ ವರ್ಕ್ ಆಗಿದೆ ಒಂದಿಷ್ಟು. ಅಂದ್ರೆ ತುಂಬಾನೇ ಕಾಮಿಡಿ ಅಂತ ಕೂಡಲೇ ತುಂಬಾನೇ ಏನೋ ಡೈಲಾಗ್ ಪಂಚಿಂಗ್ ಆ ತರದ್ದು ಏನಿಲ್ಲ, ಸಿಚುವೇಶನ್ ಕಾಮಿಡಿ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಓಕೆ, ಆ ತರ ಒಂದು ಪಾತ್ರ. ಎಸ್ ಸರ್, ನೀವ್ ಹೇಳಿ. ಸರ್, ಕೊಕ್ರೆ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಇದ್ರಲ್ಲಿ ನನಗೆ ರವಿಶಂಕರ್ ಸರ್ ಅಂದ್ರೆ ಪಕ್ಕ ರೈಟ್ ಹ್ಯಾಂಡ್. ಪಕ್ಕ ಒಂದು ರಿಲೇಷನ್ ಇದೆ ನನಗೆ. ಬಾಬಾ ಒಂದೇ ತರ ಟಿ ಶರ್ಟ್ ಹಾಕಲ್ಲ ತಾನೆ ನೀವು? ಇಲ್ಲ ಇದ್ರಲ್ಲಿ ಬೇರೆ ಬೇರೆ ಇದೆ. ಟಿ ಶರ್ಟ್ ಇರುತ್ತೆ, ಬೇರೆ ಬಾಡಿ ಇರುತ್ತೆ. ಸಲ್ಮಾನ್ ಖಾನ್ ಬಾಡಿ ನೋಡಿದ್ರೆ ಈ ಬಾಡಿ ಬೇರೆ ನೋಡಿರ್ತೀರಾ ಹಿಂಗೆ. ರಿಲೇಷನ್ ಇಲ್ಲ, ಕಿರಿಕ್ ಅಂತೂ ಆಗಲ್ಲ. ಇಲ್ಲ ಆಗಲ್ಲ, ಕಿರಿಕ್ ಮಾಡ್ತೀವಿ ನಾವು, ಬಟ್ ಕಿರಿಕ್ ಆಗಲ್ಲ. ಕಿರಿಕ್ ಮಾಡಿದ್ರು ಕಿರಿಕ್ ಆಗಲ್ಲ. ಆತರ ಒಂದು ಕ್ಯಾರೆಕ್ಟರ್. ಸೊ ರಿಲೇಷನ್ ಅಂದ್ರೆ ಭಾವ ಆಗ್ಬೇಕು ನನಗೆ. ಆತರ ಒಂದು ಕ್ಯಾರೆಕ್ಟರ್. ಅಂದ್ರೆ ಹೆಂಗಂದ್ರೆ ಈಗ ಕೊಕ್ರೆ ಕಾಳು ತಿನ್ನೋದು ಜಾಸ್ತಿ, ಯಾವ ಕಾಳು ತಿನ್ಬೇಕು, ಯಾವ ಕಾಳು ಬಿಡ್ಬೇಕು, ಅದು ಕೊಕ್ರೆ ಗೊತ್ತಿರುತ್ತೆ. ಆತರ ಒಂದು ಕ್ಯಾರೆಕ್ಟರ್ ಕ್ಯಾರಿ. ಈಗ ನರ್ಸಮ್ಮದು ಒಂದು ಇಂಟ್ರೊಡಕ್ಷನ್ ಹೇಳ್ಬಿಡಿ ನೀವು. ನನ್ ಕ್ಯಾರೆಕ್ಟರ್, ನಾನು ನರ್ಸ್ ಅಂಡ್ ಇವರು ಆಂಬ್ಯುಲೆನ್ಸ್ ಡ್ರೈವರ್ ಆಗಿರ್ತಾರೆ. ಹಂಗೆ ನಾವಿಬ್ರು ಕನೆಕ್ಟ್ ಆಗ್ಬಿಟ್ಟು ಸಿನಿಮಾ ಸ್ಟಾರ್ಟಿಂಗ್ ಕನೆಕ್ಟ್ ಆಗ್ತಾರೆ. ನರ್ಸ್ಗೂ ಆಂಬ್ಯುಲೆನ್ಸ್ ಡ್ರೈವರ್ಗೂ ಹೆಂಗ್ ಕನೆಕ್ಟ್ ಆಗ್ತಾರ ಅದು ನಂಗೆ ಗೊತ್ತಿಲ್ಲ. ಸುದೀಪ್ ಯೋಚನೆ ಮಾಡ್ತಾರೆ ನನ್ಗೆ ಇದು ಹೆಂಗೆ. ಇಲ್ಲ ಹಂಗಲ್ಲ, ಈಗ ವಿಸ್ಕಿ ಥಮ್ಸ್ ಅಪ್ ಇದ್ದಾಗ ಇಲ್ಲಿ ಬಂದ ಹಂಗೆ ಒಂದು ಹಂಗೆ. ಸೊ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲೇ ನಾವಿಬ್ರು ಲವರ್ಸ್ ಅಂತ ತೋರಿಸ್ತಾರೆ. ಅಲ್ಲಿಂದನೇ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಇದ್ರೆ ಅವಾಗ ಮಧ್ಯದಲ್ಲಿ ಇವರು ಕೆರಕಕ್ ಬರ್ತಾರೆ. ನಮ್ಮಿಬ್ಬರ ಮಧ್ಯ ಏನಾದ್ರು ನಮ್ಮಿಬ್ಬರ ಮಧ್ಯೆ ನಾವು ಹುಟ್ಟಾಗಿಂದ ಫ್ರೆಂಡ್ಸ್, ನಮ್ಮಿಬ್ಬರ ಮಧ್ಯೆ ಇವರು ಯಾವ ಕಾಲದಿಂದ ಯಾವ್ದೇ ಕಿರಿಕು ದೊಡ್ಡ ಗಲಾಟೆ ತಗೊಳ್ಳಿ ಹೆಣ್ಣಿಂದಲೇ ಶುರು. ಹೆಣ್ಣಿಂದಲೇ ಹೆಣ್ಣಿಂದಲೇ ಹೌದು ಪ್ರಾರಂಭ ಅನುಭವಿಸಿರೋದೆಲ್ಲ ಫ್ರೆಂಡ್ಸ್. ನೋಡಿ ರಾಮಾಯಣದಲ್ಲಿ ರಾಮ ಅವ್ರ ಗಲಾಟೆ ಬೆಟ್ಟನೆ ಕಿತ್ಕೊಂಡ್ಬರಂಗ ಫ್ರೆಂಡ್ಸ್ ತಾನೆ. ಏನಾದ್ರು ಈಗ ರಾಮನ್ ಜೊತೆ ಯುದ್ಧ ಮಾಡ್ಬೇಕು, ಎಲ್ಲರೂ ಸ್ನೇಹಿತರು. ಎಫೆಕ್ಟ್ ಎಲ್ಲ ಯಾರು ಕೇಳ್ಕೊತಾ ಇಲ್ಲ. ಫ್ರೆಂಡ್ಸ್ ಜೊತೆ ಹೋಗ್ಬೇಕಂದ್ರೆ ಹೋಗಿ ನಾವ್ ಯಾಕೆ ಬಿಟ್ಕೊಡಲ್ಲ. ಮಹಾಭಾರತ ತಗೊಂಡು ದ್ರೌಪದಿಗೆ ಏನೋ ಮಾಡುವಂತ ಭೀಮ ರೊಚ್ಚಿಗೆ ಯುದ್ಧಕ್ಕೆ ಹೋಗ್ತಾರೆ. ಅವ್ರ ಜೊತೆ ಅವ್ರ ಸ್ನೇಹಿತರುಗಳು ಹೊಡೆದಾಡ್ತಾರಲ್ವಾ, ಅದ್ರಲ್ಲಿ ನಾವೇ ಹೊಡೆದ್ ಗೆದ್ದಿದ್ರು ಏಟ್ ಬೀಳುತ್ತಲ್ವಾ, 8 ಹೊಡೆದು 3 ಬಿದ್ದಿರುತ್ತಲ್ವಾ, ಅವಾಗಲೂ ಅದೇ ತಿಂದಿದ್ಯಾರು ಸ್ನೇಹಿತರೆ ಅಲ್ವಾ. ಈಗ
ರಾಮಾಯಣದಲ್ಲೂ ರಾಮ ಅವ್ರ ಜೊತೆ ನಿಂತಿದ್ದು ಅವ್ರ ಸ್ನೇಹಿತರು ಅವ್ರನ್ನ ಪ್ರೀತಿಸೋವರೆಗ ಅಲ್ವಾ? ಮತ್ತೆ ತಿಂದಿದ್ದಾರೆ, ಗೆದ್ದಿರ್ಬೋದು ಯುದ್ಧ, ಏಟ್ ಬಿದ್ದಿದೆ ಅಲ್ವಾ? ಯಾರ ಕಾರಣ ಇದಕ್ಕೆ? ಮೂಲ ಇಲ್ಲ ನೋಡಿ, ನಾವಿಬ್ರು ಆರಾಮಾಗಿರ್ತೀವಿ, ನಮ್ಮಿಬ್ರು ಮಧ್ಯೆ ಇವ್ರು ಬಂದ್ಬಿಟ್ಟು ತುಂಬಾ ಕೆರಗ್ತಾ ಇರ್ತಾರೆ. ಯಾವ ಹೆಣ್ಣಿರೋ ಜಾಗದಲ್ಲಿ ಆರಾಮಿದೆ? ಇಲ್ಲ ಸರ್, ನಿಜವಾಗ್ಲೂ ಆರಾಮಾಗಿ ಹೇಳ್ತೀನಿ. ನೀರಿಂದ ಹಿಡಿದು ಬಿಯರ್ ವರ್ಗು ಗಲಾಟೆ ಆರಾಮಾಗಿರೋ ಜೀವನ ಆರಾಮಾಗೋಗ್ಬೋದು. ಹೌದೌದು, ಎಲ್ಲದಕ್ಕೂ ಗಲಾಟೆ ಮಾಡ್ತಾರೆ. ಹಂಗಾಗಿ ನೀವು ನಮ್ಮಿಬ್ಬರ ಮಧ್ಯೆ ನೀವು ಬರ್ದೆ, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಹೇಳಿ ಈಗ. ನಮ್ಮಿಬ್ರ ಮಧ್ಯೆ ಇವ್ರು ಬರ್ತಾರೆ, ಇವ್ರು ಯಾವಾಗ್ಲೂ ಜಗಳಾಡ್ತಾ ಇರ್ತಾರೆ ನನ್ ಜೊತೆ ಕೂಡ, ನಾನು ಅದಕ್ಕೆ ಇವ್ರ ಜೊತೆ ಜಗಳಾಡ್ತಾ ಇರ್ತೀನಿ. ಮಧ್ಯದಲ್ಲಿ ಇವ್ರು ಸಿಕ್ಕಾಕೋತಾರೆ. ಅಂಡ್ ನರಸಮ್ಮ ಕ್ಯಾರೆಕ್ಟರ್ ಬಂದ್ಬಿಟ್ಟು ನನ್ನ ಹೆಸರು ಶ್ರೀದೇವಿ ಅಂತ ಸಿನಿಮಾದಲ್ಲಿ. ಅಂಡ್ ಶ್ರೀದೇವಿ ಎಲ್ಲ ಕೇಳಿದ್ದೀನಿ ಸರ್ ನಾನು. ಇಲ್ಲ, ಅವರು ಶ್ರೀ ಅಂತ ಕರೀತಾ ಇರ್ತಾರೆ. ಈ ಕೋವಿಡ್ ಮುಗ್ದಾದ್ಮೇಲೆ ಯೂಶ್ಲಿ ತುಂಬಾ ಕೆಲಸ ಇದ್ದಿರೋದೇ ಈ ಆಂಬ್ಯುಲೆನ್ಸ್ ಡ್ರೈವರ್ಸ್ ಪ್ಲಸ್ ಈ ನರ್ಸ್ಗಳಿಗೆ ಜಾಸ್ತಿ ಕೆಲಸ ಇದಿರೋದು. ಅಂಡ್ ಐ ಥಿಂಕ್ ಈ ಶ್ರೀದೇವಿ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಯಾಕಂದ್ರೆ ಲಾಸ್ಟ್ ಅಲ್ಲಿ ಆ ವ್ಯಾಲ್ಯೂ ಅಲ್ಲಿ ಗೊತ್ತಾಗುತ್ತೆ. ಅವಳು ಏನಾದ್ರೂ ಅಲ್ಲಿ ಇದ್ದಿಲ್ಲ ಅಂದ್ರೆ ಲಾಸ್ಟ್ ಎಂಡಿಂಗ್ ಬೇರೆ ತರ ಇದ್ದಿರ್ಬೋದು ಅಲ್ಲ ಸರ್? ಹೌದೌದು, ಜಾಸ್ತಿ ಇಲ್ಲ, ಅವ್ರು ಅಷ್ಟೇ ಅವ್ರು ನಂಗೆ ಸೈಲೆಂಟ್ ಆಗ್ಬಿಟ್ರು. ಹೇಳಿ ಸರ್. ಇಲ್ಲ, ನಾನು ಕ್ಲೈಮ್ಯಾಕ್ಸ್ ಅಂತೂ ಹೇಳಿಲ್ಲ. ಲಾಸ್ಟ್ ಇಂಟರ್ವ್ಯೂ ಅವರು 2 ಸಿನಿಮಾ ಕತೆ ಹೇಳೇ ಬಿಟ್ಟಿದ್ರು ನನಗೆ. ಮಿಕ್ಸಿಂಗ್ ಆಗ್ತಿದೆ ತಲೆ ಒಳಗೆ. ಇಲ್ಲ, ಅಷ್ಟು ಇಂಪಾರ್ಟೆನ್ಸ್ ಇದೆ ಈ ಕ್ಯಾರೆಕ್ಟರ್ಗೆ ಅಂತ ನಾನು ಹೇಳ್ತಿರೋದು ಅಷ್ಟೇ. ಅಷ್ಟೇ ನೋಡಿ ಸರ್, ಅಷ್ಟೇ ನೀವು ಹೇಳಿ ಸರ್. ಈಗ ಮುಂದಕ್ಕೆ ಎಲ್ಲಿಂದ ಪ್ಲಾನ್ ಆಯ್ತು? ನಾಟ್ ಔಟ್ ಅಂತ ಯಾಕೆ ಹೆಸರು ಬಂತು? ನಾಟ್ ಔಟ್ ಇಷ್ಟೊತ್ತು ಇವರೆಲ್ಲ ಹೇಳಿದ್ರು ನಾಟ್ ಔಟ್ ಸಿನಿಮಾದ ಅವರ ಪಾತ್ರಗಳ ಬಗ್ಗೆ. ನಾಟ್ ಔಟ್ ಕತೆ ಶುರು ಆಗಿದ್ದು ಕೋವಿಡ್ ಅಲ್ಲಿ ನಾನು ಬರ್ದಿದ್ದು ಕತೆ ಇದು. ಕೋವಿಡ್ ಅಲ್ಲಿ ಹೀಗೆ ರೂಮಲ್ಲಿ ಕೂತಾಗ ಒಂದು ಡಿಫ್ರೆಂಟ್ ಆಗಿ ಏನಾದ್ರು ಒಂದು ಜಾನರ್ ಬರಿಬೇಕು ಅಂದಾಗ ಡಾರ್ಕ್ ಹ್ಯೂಮರ್ ಜಾನರ್ ಶುರು ಆಗಿದ್ದು. ನಾಟ್ ಔಟ್ ಅಂತ ಟೈಟ್ಲ್ ಇಟ್ಟಿದ ಕಾರಣ ಒಂದು ಈ ಕತೆ ಮತ್ತೆ ಚಿತ್ರಕಥೆ ಎರಡು ಬರೆದಾದ್ಮೇಲೆ ಡಿಸೈಡ್ ಆಗಿದ್ದು. ಒಂದು ಸಿಚುವೇಶನ್ ಇದೆ, ಆ ಸಿಚುವೇಶನ್ಗೆ ತುಂಬಾ ಆಪ್ಟ್ ಆಗಿದೆ. ಆ ಸಿಚುವೇಶನ್ ಕೂಡ ಸಿನಿಮಾಲಿ ತುಂಬಾ ಇಂಪಾರ್ಟೆಂಟ್ ರೋಲ್. ಆ ಸಿಚುವೇಶನ್ ಅದಕ್ಕೋಸ್ಕರನೇ ನಾಟ್ ಔಟ್ ಅಂತ ಇಡೋಣ ಅಂತ. ಆಮೇಲೆ ಕಮರ್ಷಿಯಲ್ ಕೂಡ ಜನಕ್ಕೆ ತಲುಪಬೇಕಲ್ವಾ, ರೀಚ್ ಆಗೋದಕ್ಕಾಗ್ಲಿ ಅಥವಾ ಈಸಿಯಾಗಿ ತಲೆಯಲ್ಲಿ ಉಳ್ಕೋಬೇಕು, ಆಮೇಲೆ ಎಲ್ರಿಗೂ ಗೊತ್ತಾಗ್ಬೇಕು ಈಸಿಯಾಗಿ. ಆ ಉದ್ದೇಶಕ್ಕೋಸ್ಕರ ನಾಟ್ ಔಟ್ ಅಂತ ಸಿನಿಮಾಗೂ ಸೂಕ್ತ ಮತ್ತೆ ಹೇಳೋದಕ್ಕೂ ಸೂಕ್ತ. ಆಟದಲ್ಲಿ ಬಳಸುವಂತ ಪದ, ಬಟ್ ಇದು ಜೀವನದಲ್ಲಿ ಇರುವಂತದ್ದು. ಯಾಕಂದ್ರೆ ಯಾವಾಗ್ಲೂ ಆಟದಲ್ಲಿ ನಾಟ್ ಔಟ್ ಔಟ್ ಬಳಸ್ತೀವಿ, ಜೀವನ ಆಟದಲ್ಲೂ ಕೂಡ ಔಟ್ ನಾಟ್ ಔಟ್ ಬಳಸ್ಬೋದು. ಯಾಕಂದ್ರೆ ನಾವು ಯಾವಾಗ್ಲೂ ಕೂಡ ಜೀವನದಲ್ಲಿ ಔಟ್ ಆಗೇ ಇರಲ್ಲ, ನಾಟ್ ಔಟ್ ಆಗೇ ಇರಲ್ಲ, ಎರಡು ನಡೀತಾನೆ ಇರುತ್ತೆ. ಬಟ್ ಅಂಪೈರ್ಗಳು ಕಾಣಿಸಲ್ಲ ಅಷ್ಟೇ ಜೀವನದ ಆಟದಲ್ಲಿ. ಜೀವನದ ಆಟದ ಅಂಪೈರ್ಗಳು ಮೇಲೆ ಇರ್ತಾರೆ, ಆಟದ ಅಂಪೈರ್ಗಳು ಯಾವತ್ತೂ ಕೂಡ ಗ್ರೌಂಡ್ ಅಲ್ಲಿ ಇರ್ತಾರೆ ಅಥವಾ ಥರ್ಡ್ ಅಂಪೈರ್ ಇರ್ತಾರೆ. ಈ ಜೀವನದ ಆಟದ ಅಂಪೈರ್ ಎಲ್ಲಿರ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಬಟ್ ಅವ್ನು ಡಿಸೈಡ್ ಮಾಡ್ತಾನೆ. ಅದು ಡಿಸೈಡ್ ಮಾಡೋಂಥದ್ದೇ ಈ ಸಿನಿಮಾದ ಹೋಲ್ ಕಾನ್ಸೆಪ್ಟ್. ತುಂಬಾ ಕ್ರಿಕೆಟ್ ನೋಡ್ತೀರಾ ಅನ್ಸುತ್ತೆ ನೀವು? ಕ್ರಿಕೆಟ್ 100% ಆಡ್ತೀನಿ. ಲಾಸ್ಟ್ ಸೀಸನ್ ರಾಜ್ ಕಪ್ ಕೂಡ ಆಡಿದ್ದೇನೆ. ಸೂಪರ್ ಸರ್. ಕ್ರಿಕೆಟ್ ಆಡ್ತೀನಿ, ಕ್ರಿಕೆಟ್ ತುಂಬಾ ಇಷ್ಟ ನನ್ನ ಕಾಲೇಜಿಂದ. ಆಡ್ತೀನಿ ಮತ್ತೆ ಇಷ್ಟ, ಎಲ್ಲ ಮ್ಯಾಚಸ್ ನೋಡ್ತೀನಿ. ನನ್ನ ಫೇವರೆಟ್ ಟೀಮ್ RCB. RCB ಅಂತಂದ್ರೆ ಎನಿ ಟೈಮ್ ಇಡೀ ಟೀಮ್ ಲಾಸ್ಟ್ ನೋಡಿದೀವಿ. ಫುಲ್ ನಾಟ್ ಔಟ್ ಟೀಮ್ RCB ಫ್ಯಾನ್ಸ್ ಎಲ್ಲ. ನಾವು ಸಿನಿಮಾ ಜೊತೆ ಕ್ರಿಕೆಟ್ ಕೂಡ ಅಷ್ಟೇ ಇಷ್ಟಪಡ್ತೀವಿ. ಆಮೇಲೆ ಓಲ್ ಅಂದ್ರೆ ಈ ಒಂದು ಸಿನಿಮಾ ಹುಟ್ಟೋದಕ್ಕೆ ಕಾರಣ ಅದಾದ್ರೆ ನೆಕ್ಸ್ಟ್ ಪ್ರೊಡಕ್ಷನ್ ಹೌಸ್. ರಾಷ್ಟ್ರಪುಟ ಪಿಕ್ಚರ್ಸ್ ಏನಿದೆಯಲ್ಲ, ಡಿಫ್ರೆಂಟ್ ಒಂದು ಕಥೆಗಳಿಗೋಸ್ಕರ ಅವರು ನೋಡ್ತಾ ಇದ್ರು ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ. ಆಗ ಕನೆಕ್ಟ್ ಆಗಿದೆ ರವಿ ಸರ್, ರಾಷ್ಟ್ರಕೂಟ ಪಿಕ್ಚರ್ಸ್ ಇಂದ. ರವಿ ಸರ್ ಅವ್ರಿಗೊಂದು ಸ್ಟೈಲ್ ಇತ್ತು, ಅವ್ರಿಗೊಂದು ಆಸಕ್ತಿ ಇತ್ತು ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ. ಆಗ ಕನೆಕ್ಟ್ ಆದಾಗ ಈ ಕತೆ ಕೇಳಿದಾಗ ಅವ್ರಿಗೆ ಇಷ್ಟ ಆಯ್ತು. ಆದ್ಮೇಲೆ ಹಾಗೆ ಕುಮಾರ್ ಸರ್ ಥ್ರೂ ಅದೆಲ್ಲ ಶುರು ಆಯ್ತು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಆಮೇಲೆ ನಮ್ಮ ಅಜಯ್ ಪೃಥ್ವಿ ಫಸ್ಟ್ ಅಪ್ರೋಚ್ ನನ್ನ ಸಿನಿಮಾಗೆ, ಅವರ ಜೊತೆ ಕತೆ ಎಲ್ಲ ಡಿಸ್ಕಷನ್ ಆದಾಗ ಅವರು ಖುಷಿಯಾಗಿ ಅದನ್ನ ಒಪ್ಕೊಂಡ್ರು. ಆಂಬುಲೆನ್ಸ್ ಡ್ರೈವರ್ನ ಹೀಗೆ ಅಂದ್ರೆ ಒಂದು ರಿಯಲ್ ಆಂಬುಲೆನ್ಸ್ ಡ್ರೈವರ್ ಅವನ ಲೈಫ್ ಅಲ್ಲಿ ಕೂಡ ಸರ್, ಆಂಬುಲೆನ್ಸ್ ಡ್ರೈವರ್ದು ಕಾಯಕ ಏನಂತಂದ್ರೆ ಅವನ ಲೈಫ್ ಅಲ್ಲಿ ಪರ್ಸನಲ್ ಲೈಫ್ ಅಲ್ಲಿ 1000 ಸಮಸ್ಯೆಗಳಿರ್ಲಿ,
ಬಟ್ ಇನ್ನೊಬ್ಬರ ಸಮಸ್ಯೆಗೆ ಸ್ಪಂದಿಸೋದೇ ಆಂಬುಲೆನ್ಸ್ ಡ್ರೈವರ್. ಜೀವ ಉಳಿಸ್ಬೇಕು. ಅವ್ರ ಮನೇಲಿ ಹೆಂಡತಿ ಕೊಡ್ಬಿಟ್ಟು ಬಂದಿರ್ಲಿ ಅಥವಾ ಏನೇ ಸಮಸ್ಯೆ ಆಗಿರ್ಲಿ, ಫೈನಾನ್ಷಿಯಲ್ ಸಮಸ್ಯೆ ಇರ್ಲಿ, ಅದ್ರ ಜೀವನನೇ ಓಡಿಸ್ಕೊಂಡ್ ಹೋಗ್ತಾ ಇರ್ಲಿ, ಇನ್ನೊಬ್ಬರ ಜೀವ ಉಳಿಸುವಂತ ಕಾಯಕ ಮಾಡೋದೇ ಆಂಬುಲೆನ್ಸ್ ಡ್ರೈವರ್. ಓಕೆ, ಅಂತ ಒಂದು ಪ್ರೊಫೆಷನ್ ಹೀರೋ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಆ ಪ್ರೊಫೆಷನ್ ತಕ್ಕ ಒಂದು ತರಬೇತಿ ಬೇಕು ಅಂದಾಗ 100% ಅವರು ಆ ತರಬೇತಿಗೂ ಹೋಗಿದ್ದಾರೆ. ಯಾಕಂದ್ರೆ ರಿಯಲ್ ಆಂಬುಲೆನ್ಸ್ ಡ್ರೈವರ್ ಜೊತೆ ಅವ್ರು ಜರ್ನಿ ಮಾಡಿದ್ದಾರೆ. ಹೌದು, ಒಬ್ಬ ರಿಯಲ್ ಡೆಡ್ ಬಾಡಿ ಕ್ಯಾರೆಕ್ಟರ್ ಅಂದ್ರೆ ಸೂಸೈಡ್ ಮಾಡ್ಕೊಂಡಿದ್ರು, ಅವ್ರ ಜೊತೆ ಟ್ರೈನಿಂಗ್ ಹೋದಾಗ ಅಂದ್ರೆ ಆಂಬುಲೆನ್ಸ್ ಅಲ್ಲಿ ಸ್ವಿಚ್ ಯಾವಾಗ ಹಾಕ್ಬೇಕು, ಆಮೇಲೆ ಅವ್ರದ್ದು ಮೆಂಟಾಲಿಟಿ ಹೇಗಿರುತ್ತೆ, ಇವೆಲ್ಲವೂ ಸ್ಟಡಿ ಮಾಡೋದಕ್ಕೆ ಹೋದಾಗ ಸಡನ್ ಆಗಿ ಕಾಲ್ ಬಂತು, ಆಂಬುಲೆನ್ಸ್ ಯಾವ್ದೋ ಒಂದು ಸೂಸೈಡ್ ಕೇಸ್ ಆಗಿದೆ ಅಂತ. ಇವರು ಆ ಆಂಬುಲೆನ್ಸ್ ಅಲ್ಲೇ ಹೋಗಿ ಆ ಬಾಡಿನ ಅಂದ್ರೆ ಆಂಬುಲೆನ್ಸ್ ಅಲ್ಲಿ ಹಾಕೊಂಡು ಹಾಸ್ಪಿಟಲ್ ಸೇರಿಸಿ. ಓಕೆ, ಆ ಇನ್ಸಿಡೆಂಟ್ ಕೂಡ ಆಗಿದೆ. ಆ ಒಂದು ಎಕ್ಸ್ಪೀರಿಯನ್ಸ್ ಅವ್ರು ಮಾಡಿದ್ರು ಸಿನಿಮಾ ಶೂಟಿಂಗ್ ಮುಂಚೆ. ಅದೆಲ್ಲ ಮಾಡಿದಾಗೆ ಪ್ರಾಪರ್ ಆಗಿ ಒಂದು ಸಿನಿಮಾ ಮೂಡ್ ಬರೋದಕ್ಕೆ ಕಾರಣ ಆಯ್ತು. ಆಮೇಲೆ ಈ ಪಾತ್ರ ವರ್ಗ ಇದೆಯಲ್ಲ, ಇಷ್ಟು ಜನ ಆರ್ಟಿಸ್ಟ್ಗಳು, ರವಿ ಸರ್ ಆಗಿರ್ಬೋದು, ಗೋಪಾಲ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಸಲ್ಮಾನ್ ಸರ್ ಆಗಿರ್ಬೋದು, ಸಿದ್ದಿ ಅವರಾಗಿರ್ಬೋದು, ಅಶ್ವಿನ್ ಹಾಸನ್ ಅವರು, ಇವೆಲ್ಲಾ ಪಾತ್ರಗಳು ಕೂಡ ಒಂದು ಜಾನರ್ ಸಿನಿಮಾ ಅಂತ ಒಬ್ಬ ಡೈರೆಕ್ಟರ್ ಡಿಸೈಡ್ ಮಾಡಿ ಶೂಟ್ ಮಾಡಕ್ಕೆ ಅಂತ ಹೋದಾಗ ಪಾತ್ರ ವರ್ಗ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಅಲ್ಲೇ ಹೊಟ್ಟೋಗ್ಬಿಡುತ್ತೆ. ಓಕೆ, ಯಾಕಂದ್ರೆ ಡಾರ್ಕ್ ಹ್ಯೂಮರ್ ಅಂತ ನಾನು ಇಟ್ಕೊಂಡು ಹೋಗ್ತಾ ಇದೀನಿ. ತುಂಬಾ ಸೀರಿಯಸ್ ಸಿಚುವೇಶನ್, ಪ್ರತಿಯೊಬ್ಬರ ಜೀವನದಲ್ಲೂ ಏನೋ ಒಂದು ಘಟನೆ ನಡೀತಾ ಇದೆ, ಸೀರಿಯಸ್ ಅದು ನಾನು ಹೇಳಕ್ ಹೋಗ್ತಾ ಇದೀನಿ. ಅದನ್ನ ಹ್ಯೂಮರಸ್ ಆಗಿ ಹೇಳ್ಬೇಕು. ಓಕೆ, ಅಂದ್ರೆ ಅವ್ರಿಗೆ ತುಂಬಾ ಸಮಸ್ಯೆ ಇದೆ, ಬಟ್ ನೋಡೋವನ್ಗೆ ಅದು ಕಾಮಿಡಿ ಒದ್ದಾಟ, ಇವ್ರ ಒದ್ದಾಟಗಳ ಮತ್ತೆ ಅವ್ನ್ ನಗ್ಬೇಕು, ಇನ್ನೊಬ್ಬ ನೋಡೋವನ್ ನಗ್ಬೇಕು. ಬಟ್ ಅವ್ರ ಸಮಸ್ಯೆಗಳದೆ, ಅದು ಈ ಸಿನಿಮಾ ಅಲ್ಲಿ ಕಟ್ಕೊಟ್ಟಿದ್ವಿ. ಯಾಕಂದ್ರೆ ತಮಿಳಲ್ಲಿ ಸಿಕ್ಕಾಪಟ್ಟೆ ಇಂಥ ಸಿನಿಮಾಗಳು ಜಾನರ್ಗಳು ಬಂದಿದೆ. ಸುದುಕೋಮ್ ಈ ತರದ ಒಂದು ಜಾನರ್ ಸಿನಿಮಾಗಳಿದೆಯಲ್ಲ, ಸೀರಿಯಸ್ ಸಿಚುವೇಶನ್ ನಡೀತಾ ಇರುತ್ತೆ, ಬಟ್ ಆಡಿಯನ್ಸ್ಗೆ ಅದಕ್ಕೆ ಮಜಾ ಅನಿಸ್ತಾ ಇರುತ್ತೆ. ನಮ್ಮ ಲೈಫಲ್ಲೂ ಕೂಡ ಅಷ್ಟೇನೆ ತುಂಬಾ ಸಿನಿಮಾಗಳು ಅಲ್ಲೂ ಬಂದಿದೆ, ಸೀನ್ಗಳು ಆತರ. ಹೌದೌದು, ಓಲ್ಡ್ ಸಿನಿಮಾಗಳು ಬರ್ತಾರೆ. ಹೌದೌದು, ಈಗ ಫಾರ್ ಎಕ್ಸಾಂಪಲ್ ಅಣ್ಣವ್ರದ್ದು ಒಂದು ಸಿನಿಮಾ ಇತ್ತು, ಮೇಲ್ಗಡೆ ಸಿನಿಮಾ ಇರ್ತಿದೆ, ಕಾರಲ್ಲಿ ಹೋಗ್ತಾ ಇರ್ತಾರೆ, ಅದು ತುಂಬಾ ದೊಡ್ಡ ಸೀರಿಯಸ್ ಮ್ಯಾಟರ್ ಅದು. ಅಲ್ಲಿ ಕಾಮಿಡಿ ನಡೀತು, ನಮಗೆ ಕಾಮಿಡಿ ಅನ್ಸುತ್ತೆ, ಅದ್ ಬಟ್ ಅದು ಸೀರಿಯಸ್. ಹೌದು, ಆತರ ಸೀಕ್ವೆನ್ಸ್. ಈಗ ಈ ಪಾತ್ರ ವರ್ಗ ಇದೆಯಲ್ಲ, ತುಂಬಾ ರಿಯಲಿಸ್ಟಿಕ್ ಆಗಿ ಯೂಸ್ ಮಾಡ್ಕೊಂಡಿರೋದು. ಈಗ ಇವ್ರ ಮಧ್ಯೆ ಒಂದು ಸರ್ಕಲ್ ಕ್ರಿಯೇಟ್ ಆಗ್ಬಿಟ್ಟಿತ್ತು. ಆರ್ಟಿಸ್ಟ್ ಗಳೆಲ್ಲ ಒಟ್ಟಿಗೆ ಸೇರಿದಾಗ ಒಂದು ಫ್ರೆಂಡ್ಶಿಪ್ ವ್ಯಾಲ್ಯೂ ಕ್ರಿಯೇಟ್ ಆಗ್ಬಿಟ್ಟಿತ್ತು. ಇವ್ರನ್ನ ಪರ್ಸನಲ್ ಆಗಿ ಇಮಿಟೇಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸಿನಿಮಾಗೆ ಹೆಂಗ್ ಬೇಕು ಅಂದ್ರೆ ಒರಿಜಿನಲ್ ಫ್ರೆಂಡ್ಸ್ ತರಾನೆ. ಈಗ ಸುದಿ ಅವ್ರದ್ದು ಮೈ ತುಂಬಾ ಟ್ಯಾಟೂಸ್ ಇದೆ, ಅವ್ರು ಯಾವ್ಯಾವ ರೀಸನ್ ಹಾಕ್ಸ್ಕೊಂಡಿದಾರೆ ಗೊತ್ತಿಲ್ಲ. ಅಂದ್ರೆ ಎಮೋಷನಲ್ ಕನೆಕ್ಷನ್ ಇರುತ್ತೆ ಸರ್, ಎಮೋಷನಲ್ ಕನೆಕ್ಷನ್. ಒಂದ್ ಟ್ಯಾಟೂ ಹಾಕ್ಸ್ಬೇಕಾದ್ರೆ ಯಾರಿಗೋ ನೆನಪಿಗೋಸ್ಕರನೋ ಯಾವ್ದೋ ಘಟನೆಗೋಸ್ಕರನೋ ಎಮೋಷನಲ್ ಕನೆಕ್ಷನ್ ಇರುತ್ತೆ. ಬಟ್ ಆ ಟ್ಯಾಟೂನ ನಾವ್ ಈಗ ಸಿನಿಮಾಲಿ ಬಳಸ್ಕೋಬೋದಾ ಅಂತ ಕೇಳಲೂ ಇಲ್ಲ. ಸರ್ ನಿಮ್ಗೆ ಇಮಿಟೇಟ್ ಮಾಡ್ತೀವಿ ಈ ಟ್ಯಾಟೂಗಳ ಬಗ್ಗೆ ಅಂತಂದ್ರೆ, ಸರ್ ಅದ್ ನಂದು ಕ್ಯಾರೆಕ್ಟರ್ ಸರ್, ನೀವು ಹೇಳಿ ಸರ್ ಅಂತ ರವಿ ಸರ್ ಡೈರೆಕ್ಟ್ ಆಗಿ ಅಂತಾರೆ. ಇವನಾರು ಟ್ಯಾಟೂ ಹಾಕೊಂಡು ಕರ್ಕೊಂಡ್ಬಿಟ್ಟಿದ್ಯಾ ಅಂತ. ಅಂದ್ರೆ ಒಂದು ಸೀನ್ ಅಲ್ಲಿ ಸಿನಿಮಾಲ್ ಬರುವಂತದ್ದು. ಆದ್ರೆ ಅವ್ರು ರಿಯಲ್ ಟ್ಯಾಟೂಗಳದು. ಓಕೆ, ಯಾವತ್ತೂ ಕೂಡ ಒಬ್ರದ್ದು ರಿಯಾಲಿಟಿ ಅದು ಒಬ್ಬ ಆರ್ಟಿಸ್ಟ್ ಏನಾದ್ರು ಇಮಿಟೇಟ್ ಮಾಡಿದ್ರೆ ಅರ್ಟ್ ಆಗ್ಬಿಡ್ತಾರೆ. ಓಕೆ, ಅಂದ್ರೆ ನನ್ಗೆ ಅದು ಏನೋ ಎಮೋಷನಲ್ ಕನೆಕ್ಷನ್ ಇರುತ್ತೆ, ನೀವು ಅದನ್ನ ಬಳಸ್ಕೋಬೇಡಿ ಅಂತ ಹೇಳ್ಬಿಡಿ ಅಂತಾರೆ. ಬಟ್ ಇಲ್ಲಿ ಈ ಪಾತ್ರ ವರ್ಗ ಇದೆಯಲ್ಲ, ಸರ್ ಸಿನಿಮಾಗೆ ಏನ್ ಬೇಕು ಸರ್, ನಾನ್ ಮಾಡ್ತೀನಿ ಸರ್. ಓಕೆ, ಮಾಡ್ತೀನಿ. ಪ್ರತಿಯೊಬ್ರು ಕೂಡ ಕೋಪರೇಟ್ ಮಾಡಿರೋದು ನಾಟ್ ಔಟ್ ಸಿನಿಮಾ ಇವತ್ತು ಆ ಗ್ರಾಪ್ ಅಲ್ಲಿ ಇವತ್ತು ಪೋಸ್ಟ್ ಗಳಲ್ಲಿ ನಮ್ಮ ಹಿಂದೆ ನಿಂತಿದೆ. ಓಕೆ, ನಾಟ್ ಔಟ್ ನಿಮ್ಮ ಒಂದು ಈ ಒಂದು ಟೀಮ್ ಜೊತೆ ಇಂಟರಾಕ್ಷನ್ ಹೇಗಿತ್ತು? ನಿಮ್ದು ಒಂದ್ ಜೊತೆ ವರ್ಕ್ ಮಾಡಿದಿರ್ಬೋದು, ಪ್ರತಿಯೊಬ್ಬರ ಜೊತೆ ವರ್ಕ್ ಮಾಡಿದ್ರೆ ಇಷ್ಟೊಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ ಇವತ್ತು, ಒಂದು ನಿಮ್ಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ. ಏನ್ ಅನ್ನಿಸ್ತು ನಿಮ್ಗೆ? ಹೌದು, ನೀವ್ ಹೇಳ್ದಂಗೆ ನಂಗೆ ಫಸ್ಟ್ ಫಿಲಮ್ ಬಂದು ಒಂದು ಬರೀ ಮಂಗಳೂರು ಬೇಸ್ಡ್ ಕ್ಯಾಸ್ಟ್ ಆದ್ರಂಗಿಂದ, ಸೊ ನನಗೆ ಅಲ್ಲಿ ಅಷ್ಟೊಂದು ಏನು ಹಂಗ ಅನ್ಸ್ಲಿಲ್ಲ. ಬಟ್ ಇಲ್ಲಿ ಬಂದು ಮಾಡಿದಾಗ ಒಬ್ಬೊಬ್ರು ಪ್ರಸಿದ್ಧ ಕ್ಯಾರೆಕ್ಟರ್ ಮಾಡಿ ಗುರುತಿಸ್ಕೊಂಡಿರುವಂತಹ ಆರ್ಟಿಸ್ಟ್. ಹೌದು, ಸೊ ಆಬ್ವಿಯಸ್ಲಿ ಭಯ ಆಗತ್ತೆ ಸ್ಟಾರ್ಟಿಂಗು. ಬಟ್ ನಾನು ಸುದಿ ಅಣ್ಣ ಈಗಲಿಂದಾನು ಒಂದ್ 7 ವರ್ಷದಿಂದಾನು ಫ್ರೆಂಡ್ಸ್ ನಾವು. ಹೌದು, ನಮ್ಮ ಫ್ಯಾಮಿಲಿ. ನಾನು ಸೀನಿಯರ್ ಆಗಿದ್ದೆ. ಅದೇಂಗ್ ಸರ್ ಸೀನಿಯರ್ ಜೂನಿಯರ್ ಉಲ್ಟಾ ಆಗುತ್ತೆ? ಫೇಲ್ ಆಗಿ 2 ವರ್ಷ ಪಾಸ್ ಆಗ್ಬಿಟ್ಟು ದೊಡ್ಡವರು ವಯಸ್ಸನ್ನೇ 2 ವರ್ಷ ದೊಡ್ಡ. ಒಪ್ಕೊಳ್ಳಿ ಸರ್, ಯಾಕೆ ಮುಗೀತು ಅಷ್ಟೇ, ಆರ್ಡರ್ ಇಸ್ ಪಾಸ್. ಸೊ ಆತರ ಇದ್ರಾಗಿಂದ ನನಗೆ ಸುದಿ ಅಣ್ಣನ ಜೊತೆ ಏನು ಅನ್ಸ್ಲಿಲ್ಲ. ಅವರೇ ನನ್ಗೆ ಇನ್ನೂ ತುಂಬಾ ಮೋಟಿವ್ ಮಾಡ್ತಾ ಇದ್ರು, ಈ ತರ ಮಾಡು, ಹಂಗ ಚೆನ್ನಾಗ್ ಮಾಡ್ತಿದ್ಯಾ, ಒಂದ್ ಸೀನ್ ಮಾಡಿದಾಗ ಅಪ್ರಿಶಿಯೇಟ್ ಮಾಡಿದ್ರೆ ನಮಗೂ ಏನೋ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ. ಸೊ ಹಾಗಂತ ನಮ್ಮ ರಚನಾ ಮ್ಯಾಮ್ ಕೂಡ, ಸೊ ಎಲ್ಲಾರು ಸಲ್ಮಾನ್ ಸರ್, ಸಿದ್ದಿ ಅಣ್ಣ, ರವಿಶಂಕರ್ ಸರ್, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್, ಸೊ ಈ ತರ ಜಿಜಿ ಸರ್, ಸೊ ಎಲ್ಲಾರು ತುಂಬಾ ಚೆನ್ನಾಗಿ ಕಾಪರೇಟ್ ಮಾಡಿ ಇಟ್ ವಾಸ್ ಲೈಕ್ ಅಮೇಸಿಂಗ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ಸ್. ನರ್ಸ್ ಜೊತೆ ಅವರು ಡಾಕ್ಟರ್ ಇರ್ಬೇಕಲ್ಲ, ಯಾರು ಸರ್? ಡಾಕ್ಟರ್ ಇದಾರೆ, ಡೈರೆಕ್ಟರ್
ಅಂದ್ರೆ ನೀವೇ ನಾವೇ ಕ್ಯಾರೆಕ್ಟರ್ ಯಾರು ಇಲ್ವಾ? ಡಾಕ್ಟರ್ ಕ್ಯಾರೆಕ್ಟರ್ ಆದ್ರೆ ಜನರಲ್ ಆಗಿ ಅಂದ್ರೆ ಸಿನಿಮಾ ಇಲ್ಲ, ಬಂದು ಹೋಗ್ತವೆ, ಕನೆಕ್ಟಿವಿಟಿ ಇಲ್ಲ. ಇವರಿಬ್ಬರ ಮಧ್ಯೆ ನಡೆಯುವಂತದ್ದು ಡಾಕ್ಟರ್ ಇಲ್ಲ, ಇಡೀ ಸಿನಿಮಾ ಡಾಕ್ಟರ್ ಇಲ್ಲ. ಡಾಕ್ಟರ್ ಇಲ್ಲ. ಓಕೆ, ನರ್ಸ್, ಆಂಬುಲೆನ್ಸ್ ಡ್ರೈವರ್ ಎಲ್ಲ ಮುಗಿಸ್ತಾರೆ. ಹಾಸ್ಪಿಟಲ್ ಇದೆ ಅಷ್ಟೇ. ಹಾಸ್ಪಿಟಲ್ ಇದೆ, ಹಾಸ್ಪಿಟಲ್ ಇದೆ. ಆಮೇಲೆ ಡಾಕ್ಟರ್ ಇದ್ರು ಕನೆಕ್ಷನ್ಸ್ ಇಲ್ಲ, ಔಟ್ ಆಫ್ ಫೋಕಸ್. ಅವಾಗ ಬಂದ ಆತರ. ಎಸ್, ಹೇಳಿ ರಚನಾ ಅವ್ರೆ, ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ ಇದನ್ನ ಹೇಳಿದ್ರು. ನಾಟ್ ಔಟ್ ಸಿನಿಮಾ ತಂಡದ ಬಗ್ಗೆ ಹೇಳಿದ್ರು. ನಾಟ್ ಔಟ್ ಸಿನಿಮಾ ಫಸ್ಟ್ ನಂಗೆ ಅಪ್ರೋಚ್ ಮಾಡಿರೋದು ಅಂಬರೀಶ್ ಸರ್ ಅವರು. ಇಲ್ಲೇ ಮೀಟ್ ಮಾಡಕ್ ಹೇಳಿದ್ರು, ಇಲ್ಲೇ ಅಂದ್ರೆ ಕ್ಲಬ್, ಕಿಂಗ್ಸ್ ಕ್ಲಬ್ ಅಲ್ಲಿ. ಸೊ ಕಿಂಗ್ಸ್ ಕ್ಲಬ್ ಅಲ್ಲೇ ಇದು ಮೀಟ್ ಮಾಡಕ್ ಹೇಳಿದ್ರು. ಅಂಡ್ ಕತೆ ಹೇಳಿದ್ರು. ಹೇಳುವಾಗ್ಲೇ ಡೈಲಾಗ್ಸ್ ಜೊತೆ ಒಂದಷ್ಟು ಡೈಲಾಗ್ಸ್ ಕೂಡ ಹೇಳ್ತಿದ್ರು. ತುಂಬಾ ಚೆನ್ನಾಗಿ ಪಂಚ್ ಸೇರ್ತಾ ಇತ್ತು, ಎಲ್ಲ ಪರ್ಫೆಕ್ಟ್ ಆಗಿತ್ತು. ಅಂಡ್ ಕಾಮಿಡಿ ಎಲ್ಲ ಕರೆಕ್ಟ್ ಆಗಿ ಸಿಂಕ್ ಆಗ್ತಾ ಇತ್ತು ಅನ್ಸ್ತು. ಸೊ ಅಮ್ಮ ಜೊತೆ ಬಂದು ಕೇಳಿಸ್ಕೊಂಡ್ರದು. ಅಮ್ಮಗೂ ತುಂಬಾ ಖುಷಿ ಆಯ್ತು ಕತೆ ಹೇಳಿ. ನಂಗೆ ಇಮಿಡಿಯೇಟ್ ಆಗಿ ಹೇಳಕ್ಕೆ ಇಷ್ಟ ಇಲ್ಲ, ಅಂದ್ರೆ ಇವಾಗ ಅಟ್ ದ ಮೂಮೆಂಟ್ ಹೇಳಿದ್ರೆ ಆಮೇಲೆ ಅಯ್ಯೋ ಅಂತ ಅನ್ಕೋಬಾರ್ದು ಅಂತ ನಾನು ಸರ್ ಟೈಮ್ ಕೊಡಿ, ನಂಗೆ ಕಾನ್ಫಿಡೆನ್ಸ್ ಇತ್ತು ಮಾಡ್ಲೇಬೇಕು ಅಂತ. ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು, ಇಲ್ಲ ಪರವಾಗಿಲ್ಲ. ಎಷ್ಟನೇ ಸಿನಿಮಾ ಮೇಡಮ್ ಇದು? ಯಾಕೆ ಅಲ್ಲ, ಎಷ್ಟನೇ ಸಿನಿಮಾ ಅಂತ? ನೀವೊಂದು 5ನೇ ಸಿನಿಮಾ ಅಲ್ಲ? ಯಾಕೆ ಏನಾಯ್ತು? ಸಿನಿಮಾ ಅಲ್ಲ ಅಂತ ಅಲ್ಲ, ಸ್ವಲ್ಪ ಚೇಂಜಸ್ ಆಗಿರುತ್ತೆ ಅಂತ ಕೇಳಿದೆ ಅದಕ್ಕೆ. ಇಲ್ಲ ಅವಾಗ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದೆ. ಅವರು ಆಯ್ತು ಅಂತ ಹೇಳಿದ್ರು. ಅವತ್ತು ಸಾಯಂಕಾಲ ಈವ್ನಿಂಗ್ ಅಷ್ಟರಲ್ಲಿ ಓಕೆ ಮಾಡೋಣ ಅಂತ. ಯಾಕಂದ್ರೆ ನಂಗೆ ಅಷ್ಟು ಇಷ್ಟ ಆಗಿತ್ತು. ಬಟ್ ಐ ವಾಸ್ ಲೈಕ್ ಓಕೆ ಲೆಟ್ಸ್, ಸಡನ್ ಆಗಿ ಹೇಳಿದ್ರೆ ಮತ್ತೆ ಅಷ್ಟೇ ಸ್ವಲ್ಪ ಇದು ಇನ್ನೂ ಕಾನ್ಫಿಡೆನ್ಸ್. ಇವಾಗ ನಮ್ಮ ಪಾಡಿಗೆ ನಾವಿದ್ರೆ ಇನ್ನೂ ಜಾಸ್ತಿ ಮಾತಾಡ್ಕೊಂಡು ಮತ್ತೆ ಇದ್ ಮಾಡ್ಬೋದು ಅಂತ. ಸೊ ಹಾಗೆ ಸಿನಿಮಾ ಎಲ್ಲ ಓಕೆ ಆಯ್ತು. ಅದಾದ್ಮೇಲೆ ಸರ್ ಹೇಳಿದ್ರು ಇಷ್ಟೇ ದಿವಸ ಇರುತ್ತೆ, ಮುಗಿಸ್ಬಿಡ್ತೀವಿ ಇಷ್ಟ ದಿನ ಅಲ್ಲಿ ಅಂತ. ಕರೆಕ್ಟ್ ಅಷ್ಟೇ ದಿವಸ ಅಲ್ಲಿ ಪರ್ಫೆಕ್ಟ್ ಆಗಿ ಮುಗಿಸ್ಕೊಟ್ರು ಸಿನಿಮಾ. ನರ್ಸ್ ಟ್ರೈನಿಂಗ್ ಅಂತ ಕಳಿಸ್ಲಿಲ್ಲ ನಿಮ್ಮನ್ನ? ಇಲ್ಲ ಅವ್ರನ್ನ ಕಳ್ಸಿದ್ರಲ್ಲ ಸರ್, ಹೀರೋಯಿನ್ ಕಳ್ಸಿಲ್ಲ? ಹೀರೋಯಿನ್ ಯೂಶಲಿ ಎಲ್ಲ ಹೆಣ್ಮಕ್ಳಲ್ಲೂ ಕೂಡ ಸಾಫ್ಟ್ ನೇಚರ್ ಇದ್ದೇ ಇರುತ್ತೆ. ಓಕೆ, ನರ್ಸು ಕೂಡ ಅದನ್ನೇ ಒಂದು ತಾಯಿ ತರನೇ. ಓಕೆ, ಸಾಫ್ಟ್ ನೇಚರ್ ಅಂದ್ರೆ ಒಂದು ಪೇಷಂಟ್ ನ ಅಮ್ಮನ್ ತರನೇ ಟ್ರೀಟ್ ಮಾಡೋದು. ಓಕೆ, ಮನೇಲಿ ಹೆಂಗ್ ಕೇರ್ ಮಾಡ್ತೀರಂತ. ಹೆಣ್ಣಿಗೆ ಯಾವ ಪ್ರೊಫೆಷನ್ ನ ತುಂಬಾ ಟ್ರೈನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಅಂದ್ರೆ ಅವ್ರ ರಿಲೇಟೆಡ್ ಪ್ರೊಫೆಷನ್ ಹೆಣ್ಣು ಮಕ್ಳಿಗೆ ಜಾಸ್ತಿ ಯಾವ್ದು ಟ್ರೈನ್ ಮಾಡಂಗಿಲ್ಲ. ಹೇಳ್ಬಿಟ್ರೆ ಸಾಕು, ಕೇರ್ ಟೇಕರ್ ಅಷ್ಟೇ. ನರ್ಸು ಕೂಡ ಕೇರ್ ಟೇಕರ್. ಹೆಣ್ಣು ಮಕ್ಕಳಿಗೆ ಅದು ನೇಚರ್ ಇರುತ್ತೆ. ಎಲ್ಲೂ ತುಂಬಾ ಪ್ರೈಸ್ ಮಾಡ್ಬಿಡಲ್ಲ ಸರ್, ತುಂಬಾ ಜಾಸ್ತಿ ಹೋಗುತ್ತೆ. ನಮ್ ಸುದೀಪ್ ಸರ್ ಕರೆಕ್ಟ್ ಆಗಿ ಹೇಳ್ತಾರೆ ಅದ್ರ ಬಗ್ಗೆ. ಇಲ್ಲ, ನೀವ್ ಹಿಂಗೆ ಮಾತಾಡ್ಕೊಂಡಿರಿ, ನಾನು ಎದ್ದೋಗ್ಬಿಡ್ತೀನಿ. ಅಲ್ಲ, ನೀವು ಅಷ್ಟು ಜನ ಮದುವೆಯಲ್ಲಿ ಕೂತಿದಿರಲ್ಲ, ಪಂಚ ಪಾಂಡವ ಹೆಣ್ಮಕ್ಳಿಗೆ ಮಮತೆದು ಅಷ್ಟೇ ಹೇಳ್ಕೊಡಂಗಿಲ್ಲ. ಆಮೇಲೆ ಕಿತ್ತಾಡೋದನ್ನು ಏನ್ ಹೇಳ್ಕೊಡಂಗಿಲ್ಲ. ಅದೆರಡು ನರ ಸ್ಟ್ರಾಂಗ್ ಆಗಿ ಇಟ್ಟಿರ್ತಂತೆ. ಅದ್ ಯಾವಾಗ ಬೇಕೋ ಅವಾಗ ಅದನ್ನ ಬಳಸ್ಕೊತಾರೆ. ಅದು ರಕ್ತದ ಒತ್ತಡದ ಮೇಲೆ. ಅಂದ್ರೆ ನಾವು ಎಲ್ಲಾದ್ರಲ್ಲೂ ಚೆನ್ನಾಗ್ ಮಾಡ್ತೀವಿ ಅಂತ ಕೆಲಸ ಅಷ್ಟೇ. ನೀವೆಲ್ಲ ಮಧ್ಯದಲ್ಲಿ ಮಾಡ್ಕೊಂಡಿರ್ತೀರಾ. ಹುಡುಗಿರು ಎಲ್ಲ ಪರ್ಫೆಕ್ಟ್ ಆಗಿ 100% ಪ್ರೀತಿ ಕೊಡ್ಬೇಕಂದ್ರು 100% ಕೊಡ್ತಾರೆ. ಕೋಪ ಇದ್ರು 100% ತೋರ್ಸ್ಕೊತಾರೆ ಅಷ್ಟೇ. ಇದೊಂಥರ ನಾಟ್ ಔಟ್ ನೋಡಿ. ಈಗ ನೀವೇನಂದ್ರೆ ಇಷ್ಟೊತ್ತೆಲ್ಲ ಸುದೀಪ್ ಸರ್ ಮಾತಾಡಿ ಅಂತ ಮಾತಾಡಕ್ಕೂ ಬಿಡ್ತಾ ಇಲ್ಲ. ಅಲ್ಲೂ ಇಲ್ಲೇ ಮಾತಾಡಿ ಪರವಾಗಿಲ್ಲ. ಅಲ್ಲ, ಅದನ್ನೇ ಹೇಳಕ್ ಬಂದೆ. ನೀವು ಹೇಳಾಯ್ತಲ್ಲ, ಅದನ್ನೇ ಹೇಳಕ್ ಬಂದೆ ನಾನು. ಅದು 2 ನರಗಳಿರ್ತವೆ, ಸೇಮ್ ಹಿಂಗೆ ಇರುತ್ತೆ ಇವ್ರಿಬ್ರು ಮಧ್ಯೆ ಸಿನಿಮಾ. ಯಾವಾಗ ಆಕ್ಟಿವೇಟ್ ಮಾಡ್ಕೋತಾರೆ ಕ್ಯಾರೆಕ್ಟರ್. ನೀನು ಇಬ್ರು ಬಿಟ್ಟು ಬಂದಿಲ್ಲ ಸರ್ ಅವರು. ನಿಮ್ಗೆ ಟ್ರೈಲರ್ ಅಲ್ಲಿ ಒಂದು ಪಂಚ್ ಇದೆ, ಅದು ವರ್ಕ್ ಆಗುತ್ತೆ. ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಟ್ರೈಲರ್ ರಿಲೀಸ್ ಆಗಿದೆ ಆಲ್ರೆಡಿ. ಅದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಿನ್ ಹೆಸರೇನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನ್ ಬರ್ತಿದೆ ಯಾವ್ದೋ ಏನೋ ಇತ್ತು, ಅದು ತುಂಬಾ ದಿನ. ನನ್ನ ಹೆಸರೇನು ಅಂತ ಇವರು ರವಿಶಂಕರ್ ಸರ್ ಕೇಳಿದ್ರೆ ಸ್ನೇಕ್ ಸೀನಾ ಅಂತ. ಓಕೆ, ರವಿಶಂಕರ್ ಸರ್ ದೊಡ್ಡ ಸ್ನೇಕ್ ಮಾಸ್ಟರ್ ತಾನೆ, ಯಾವ್ದು ವಿಕ್ಟ್ರಿ ಸಿನಿಮಾ ಅಲ್ಲಿ. ಇದು ಆಪೋಸಿಟ್ ಕ್ಯಾರೆಕ್ಟರ್. ಇದು ಆಪೋಸಿಟ್ ತುಂಬಾ ಒಳ್ಳೆ ಭದ್ರ. ಓಕೆ, ಅದ್ರಲ್ಲಿ ಕರೆಕ್ಟ್ ಅವ್ರು ಕೇಳ್ತಾರೆ ನಿನ್ ಹೆಸರು ಅಂತ. ಸ್ನೇಕ್ ಸೀನಾ ಅಂತೇನೋ ಹೇಳ್ತೀನಿ. ಸೀನಾ ನೀನು, ಸ್ನೇಕ್ ಯಾರು ನಿಮ್ಮ ಅಪ್ಪನ ಅಂತೇನೋ. ಸೀನಾ ನಿಂದು, ಸ್ನೇಕ್ ನಿಮ್ಮ ಅಪ್ಪಂದ. ಓಕೆ, ಎಸ್, ಫೈನಲಿ ಸಿನಿಮಾ ರಿಲೀಸ್ ಆಗ್ತಿದೆ ಇವತ್ತು. ನಾಟ್ ಔಟ್ ಸಿನಿಮಾ ಥಿಯೇಟರ್ಗಳಿಗಿರ್ಬೋದು, ಜನಗಳು ಕಡಿಮೆ ಆಗ್ತಾ ಇದಾರೆ ಅಂತಾರು. ಮತ್ತೆ ರೀಫಿಲ್ ಆಗೋ ಟೈಮ್ ಬಂದಿದೆ ಅಂತ. ಈ ತರ ಒಂದು ಸಿನಿಮಾಗಳು ಬಂದಾಗ ಮನೋರಂಜನೆ ಕೊಡೋದಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ
ಥಿಯೇಟರ್ ಕರ್ಕೊಂಡ್ ಬರೋದು ನಿಮ್ಮ ಜವಾಬ್ದಾರಿನೂ ಅಷ್ಟೇ ಆಗಿರುತ್ತೋ, ಪ್ರತಿಯೊಂದು ಮಾಧ್ಯಮದಿರ್ಬೋದು, ಪ್ರತಿಯೊಬ್ರು ಆಡಿಯನ್ಸ್ ಇರ್ಬೋದು, ಇವತ್ತು ಅಷ್ಟೇ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಬೇಕಾಗಿರೋ ಸ್ಥಿತಿ ಇದೆ. ಯಾಕಂದ್ರೆ ಥಿಯೇಟರ್ ಬರೋದಿಲ್ಲ. ನೀವೇನ್ ಹೇಳ್ತೀರಾ ಸರ್ ಆ ವಿಚಾರವಾಗಿ? ಸರ್ ಇಲ್ಲ, ಅದೇ ನಿಮ್ಗಳ ಸಪೋರ್ಟ್ ಇಂಪಾರ್ಟೆಂಟ್. ಈಗ ಸಿನಿಮಾ ಮೇಕರ್ ಅಥವಾ ಡೈರೆಕ್ಟರ್ ಥಿಯೇಟರ್ ಆಕ್ಚುಲಿ ಇಲ್ಲ. ಹೌದೌದು ಗೊತ್ತಿದೆ. ಹೌದೌದು, ನಾನು ಫಿಲಮ್ ಗಳಿಗೆ ಹೋಗ್ತೀನಲ್ಲ, ನಾನು ಕಂಟಿನ್ಯೂಸ್ ಥಿಯೇಟರ್ ಹೋಗಿ ಸಿನಿಮಾ ನೋಡ್ತೀನಿ. ಅದೇ ಮುಂಚೆ ಕಾಣ್ತಿದ್ದ ಜನ ಸಡಗರ ಇಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಹೌದೌದು. ಅದೇ ಸರ್, ಈಗ ಇದು ನಿಮ್ಗಳ ಮೇಲೆ ಜವಾಬ್ದಾರಿ ಸರ್. ನೀವುಗಳೇ ಇದಕ್ಕೆ ಈಗ ನಾವು ಈ ಸಿನಿಮಾ ಮೇಕರ್ಸ್ ಏನಂದ್ರೆ ಒಂದು ಒಡೆ ಸುಡ್ಬೋದು, ಆ ಒಡೆ ಮಾರ್ಬೇಕು ಅಂದ್ರೆ ಅದು ನಿಮ್ಗಳ ಮೂಲಕ. ಹೌದು, ಹಾಗಾಗಿ ನಮ್ ಜವಾಬ್ದಾರಿನೂ ಅಷ್ಟೇ ಇದೆ, ನಿಮ್ಗಳದ್ದು ಅಷ್ಟೇ ಇದೆ. ಆಮೇಲೆ ಇನ್ನೊಂದು ಸರ್, ಅದು ಅವ್ರವ್ರ ಅಭಿರುಚಿ ಅದು ಅಲ್ವಾ. ಈಗ ನನ್ಗೆ ಈ ಹೋಟೆಲ್ ಊಟ ಚೆನ್ನಾಗಿದೆ ಅಂತಂದ್ರೆ ಆಬ್ವಿಯಸ್ಲಿ ಅದು 5 ಕಿಲೋಮೀಟರ್ ದೂರ ಇದ್ರು ಅಲ್ಲಿ ಹೋಗಿ ಊಟ ಮಾಡೇ ಮಾಡ್ತೀನಿ. ಇಲ್ಲ ಮನೆ ಪಕ್ಕದಲ್ಲಿ ಇದ್ರು ನಂಗೆ ಅದು ಇಷ್ಟ ಆಗ್ತಿಲ್ಲ ಅಂದ್ರೆ ನಾನು ಮಾಡಕ್ ಹೋಗಲ್ಲ. ಹಂಗಾಗಿ ನಮ್ ಪ್ರಯತ್ನ ನಾವು ಪಡ್ತಾನೆ ಇರ್ತೀವಿ ಯಾವಾಗ್ಲೂ. ನಮ್ ಪ್ರಯತ್ನ ಏನು, ಜನಗಳು ಎಂಟರ್ಟೈನ್ ಮಾಡ್ಬೇಕು ಅನ್ನೋದು ನಮ್ ಕೆಲ್ಸನೇ, ಜನನ ಎಂಟರ್ಟೈನ್ ಮಾಡೋದು. ಸೊ ಅದೇ ಪ್ರಯತ್ನದಲ್ಲೇ ನಿರಂತರವಾಗಿ ಕೆಲಸಗಳು ಮಾಡ್ತಿದೀವಿ. ಇದು ಅದೇ ತರದ ಒಂದು ಅದ್ಭುತವಾದ ಪ್ರಯತ್ನ. ತುಂಬಾ ಕಷ್ಟ ಬಿದ್ದು ತುಂಬಾ ಇಷ್ಟಪಟ್ಟು ಕೆಲಸ ಮಾಡಿದೀವಿ. ಹೋಪ್ ಜನ ಈ ಸಿನಿಮಾ ಒಪ್ಕೊಂತಾರೆ. ಜುಲೈ 19 ಥಿಯೇಟರ್ ರಿಲೀಸ್ ಆಗ್ತಿದೆ. ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. 100% ನಿಮ್ಗೆ ನಿಮ್ಮ ಕೊಟ್ಟ ಕಾಸಿಗೆ ಮೋಸ ಆಗಲ್ಲ ಅಂತ ನಾನು ಹೇಳ್ತೀನಿ. ಎಸ್ ಸರ್, ಒಬ್ಬೊಬ್ಬರು ಅದೇ ಮುಗಿಸ್ಕೊಂಡು ಸಿನಿಮಾ ಬಗ್ಗೆ ಫೈನಲ್ ಕ್ವಶನ್. ನಾಟೌಟ್ ಸಿನಿಮಾ 100% ಎಂಟರ್ಟೈನ್ಮೆಂಟ್ ಸಿನಿಮಾ. ಇಲ್ಲಿವರೆಗೂ ಅಂದ್ರೆ ಒಂದು ರಿಸೆಷನ್ ಏನು ಅಂದ್ರೆ ಜನ ಬರ್ತಾ ಇಲ್ಲ ಅಂತ ಒಂದು ಇದೆಯಲ್ಲ, ಒಳ್ಳೆ ಸಿನಿಮಾ ಬಂದ್ರೆ ಕನ್ನಡ ಪ್ರೇಕ್ಷಕರು 100% ಚಿತ್ರಮಂದಿರಕ್ಕೆ ಬಂದೇ ಬರ್ತಾರೆ. ಚಿತ್ರಮಂದಿರ ಅಂದ್ರೇನೆ ಅದು ಮಂದಿರ. ಅಂದ್ರೆ ದೇವಸ್ಥಾನಕ್ಕೆ ಹೇಗೆ ನಾವು ಮಂದಿರ ಅಂತ ಕರಿತೀವಿ, ಚಿತ್ರಮಂದಿರಕ್ಕೂ ಕೂಡ ಒಂದು ದೇವಾಲಯ ತರ ಅದು ಎಂಟರ್ಟೈನ್ಮೆಂಟ್ ಕೊಡುತ್ತೆ ಆ ಮಂದಿರ. 100% ಆ ಎಂಟರ್ಟೈನ್ಮೆಂಟ್ ನಾಟೌಟ್ ಸಿನಿಮಾ ಅಲ್ಲಿದೆ. ಕನ್ನಡ ಪ್ರೇಕ್ಷಕರು ಒಳ್ಳೆ ಸಿನಿಮಾನ, ಒಳ್ಳೆ ಕಂಟೆಂಟ್ ನ, ಅಪ್ಪು ಸರ್ ಯಾವಾಗ್ಲೂ ಹೇಳೋರು, ಒಳ್ಳೆ ಕಂಟೆಂಟ್ ಸಿನಿಮಾ, ಒಳ್ಳೆ ಸಿನಿಮಾ ಬಂದ್ರೆ 100% ನಮ್ಮ ಕನ್ನಡಿಗರು ಕೈ ಬಿಡಲ್ಲ ಅಂತ. 100% ಬಂದೇ ಬರ್ತಾರೆ. ಅದಕ್ಕೆ ತಲುಪಿಸುವಂತವೇನು ಗೊತ್ತಿರ್ಬೇಕು. ಆಮೇಲೆ ಸಿನಿಮಾಲು ದಮ್ ಇರ್ಬೇಕು. ಕಂಟೆಂಟ್ ಇಲ್ಲದೆ ನಾವು ಆಡಿಯನ್ಸ್ ನ ಬ್ಲೇಮ್ ಮಾಡಬಾರ್ದು. ಬಂದು ಅವ್ರ ಪರ್ಸನಲ್ ದುಡ್ಡಿನ ದುಡ್ಡನ್ನ ಥಿಯೇಟರ್ ಅಲ್ಲಿ ಬಂದು ಟಿಕೆಟ್ ಆಗಿ ಕನ್ವರ್ಟ್ ಮಾಡಿ ಸಿನಿಮಾ ನೋಡ್ಬೇಕು ಅಂತ ಅಂದಾಗ ಯಾರು ಬೇಜಾರ್ ಮಾಡ್ಕೊಂಡು ಅಥವಾ ಅವ್ರದಿರೋ 1000 ಸಮಸ್ಯೆಗಳ ಮಧ್ಯೆ ಇಲ್ಲೊಂದು ಗೋಲ್ ಹೊಡಿಯಂತ ಒಂದು ಬೋರ್ ಆಗಿ ಅಥವಾ ತಲೆ ಕೆಟ್ಟುವಂತ ಸಿನಿಮಾನ ನೋಡ್ಕೋಕೆ ಅವ್ರಿಗೂ ಇಷ್ಟ ಇರೋದು. ಒಂದು ಎಂಟರ್ಟೈನ್ಮೆಂಟ್ ಇದೆ, 100% ಬಂದೇ ಬರ್ತಾರೆ. ಆ ಸಿನಿಮಾ, ಆ ಭರವಸೆ ನಾವು ನಾಟೌಟ್ ಸಿನಿಮಾ ಇಂದ ಕೊಡ್ತೀವಿ. ಜುಲೈ 19 100% ನೀವು ನಿಮ್ಮ ಎಂಟರ್ಟೈನ್ಮೆಂಟ್ ನ ಔಟ್ ಮಾಡಲ್ಲ. ನಾಟೌಟ್ ಅಂತೂ 100%. ಎಸ್ ಸರ್. ಅದೇ ಒಂದು ಒಳ್ಳೆ ಸಿನಿಮಾನ ಎಲ್ಲರೂ ಸೇರಿ ಒಂದು ಒಳ್ಳೆ ತಂಡ, ಆಮೇಲೆ ಒಳ್ಳೆ ಪ್ರೊಡಕ್ಷನ್ ಹೌಸ್ ಆಕ್ಚುಲಿ ಈ ಸಿನಿಮಾ ಮಾಡಿದೆ. ಆಕ್ಚುಲಿ ತುಂಬಾ ಪ್ಯಾಷನ್ ಇಟ್ಕೊಂಡು ಮಾಡಿದೆ ಪ್ರೊಡಕ್ಷನ್ ಹೌಸ್ ಈ ಸಿನಿಮಾನ. ಯಾಕಂದ್ರೆ ನಿಮ್ಗೆ ಸಿನಿಮಾ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಸೊ ಎಲ್ಲೂ ಯಾವುದೇ ರೀತಿಯ ಏನಂದ್ರೆ ಕೊರತೆ ಅಂತ ಅನ್ಸಲ್ಲ ನಮ್ಮ ಸಿನಿಮಾದಲ್ಲಿ. ಪ್ರತಿಯೊಂದು ಆಕ್ಟರ್ಸ್ ಆಗ್ಲಿ ಅಥವಾ ಲೊಕೇಶನ್ಸ್ಗಳಾಗ್ಲಿ ಅಥವಾ ಯಾವ್ದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀಟಾಗಿ ಖರ್ಚು ಮಾಡಿದಂತ ಸಿನಿಮಾ. ಅಂದ್ರೆ ಅಲ್ಟಿಮೇಟ್ಲಿ ಪ್ರೇಕ್ಷಕರಿಗೆ ಯಾವುದೇ ಅಡೆತಡೆಗಳು ಇರಬಾರ್ದು, ಅವ್ರು ಕೊಟ್ಟಿರೋ ಕಾಸಿಗೆ ಮೋಸ ಆಗಬಾರ್ದು ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಹಂಗಾಗ್ಬಿಟ್ಟು ಖಂಡಿತವಾಗ್ಲೂ ನಮ್ಮ ಪ್ರೇಕ್ಷಕರು, ಕಲಾಭಿಮಾನಿಗಳು ಖಂಡಿತವಾಗ್ಲೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡ್ಬೇಕು ಅಂತ ಆಸೆ ಇದೆ. ಬಟ್ ಒಳ್ಳೆ ಸಿನಿಮಾ ಮಾಡ್ಬೇಕು, ಅದು ನಮ್ಮ ಕರ್ತವ್ಯ. ಅಂದ್ರೆ ನಾವಿರೋ ಪ್ರೊಫೆಷನ್ ಅದಾಗಿದ್ದಕ್ಕೆ ನಾವು ಒಳ್ಳೆ ಸಿನಿಮಾ ಮಾಡ್ಲೇಬೇಕು, ಅದು ನಮ್ಮ ಕರ್ತವ್ಯ. ನಾವು ಬರ್ತಾ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಬೋದು. ಅವ್ರು ಬರಕ್ ರೆಡಿ ಇದಾರೆ, ನಾವು ಒಳ್ಳೆ ಸಿನಿಮಾನು ಕೊಡಕ್ ರೆಡಿ ಇದೀವಿ. ಸೊ ಅವೆರಡು ಸಿಂಕ್ ಆದ್ರೆ 100% ಏನೂ ಆಗಲ್ಲ, ಎಲ್ಲ ವರ್ಕೌಟ್ ಆಗಿ. ಹಾಗಾಗ್ಬಿಟ್ಟು ಜುಲೈ 19ಗೆ ನಮ್ ನಾಟೌಟ್ ಸಿನಿಮಾ ಬರ್ತಾ ಇದೆ. ಖಂಡಿತ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಶೋರ್. ಸೇಮ್ ಸರ್, ಅದೇ ಒಂದು ಒಳ್ಳೆ ಸಿನಿಮಾ ಬರಬೇಕು ಅಂದ್ರೆ ಒಂದು ಒಳ್ಳೆ ತಂಡ ಆಗ್ಬೇಕು ಅಷ್ಟೇ. ಸೊ ಆಗ್ಲೇ ಒಂದು ಒಳ್ಳೆ ಸಿನಿಮಾ ಮಾಡಕ್ಕೂ ಸಾಧ್ಯ, ಅವಾಗ ಜನಗಳು ಬರಕ್ಕೂ ಸಾಧ್ಯ. ಜನಗಳ ಅದೇ ಎಕ್ಸ್ಪೆಕ್ಟೇಷನ್ ಇಲ್ಲ, ಒಂದು ಒಳ್ಳೆ ಸಿನಿಮಾ ಬೇಕು, ಒಳ್ಳೆ ಕಂಟೆಂಟ್ ಇರ್ಬೇಕು, ಅವಾಗಲೇ ಜನಗಳು ಬರ್ತಾರೆ ಅನ್ನೋದೇ ಎಕ್ಸ್ಪೆಕ್ಟೇಷನ್ ಜನಗಳು ಇದ್ದೇ ಇರುತ್ತೆ. ಸೊ ಆ ತರ ಒಂದು ನಿಟ್ಟಿನಲ್ಲಿ ನಾವು ನೋಡಿದ್ರೆ ಒಂದಷ್ಟು ಸಿನಿಮಾಗಳು ಬಂದಿದೆ. ಈಗ ಶಾಖಾಹಾರಿ ಇರ್ಬೋದು, ಇವೆಲ್ಲ ಎಂತ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಹೌದೌದು. ಸೊ ಅಲ್ವಾ, ಬಿಕಾಸ್ ಆಫ್ ಈ OTTs ಇರ್ಲಿ ಎಲ್ಲ, ಸೊ ಅದಕ್ಕೆ ಅಡಿಕ್ಷನ್ ಆಗಿದ್ದಾರೆ. ಎಕ್ಸಾಕ್ಟ್ಲಿ. ಸೊ ಅದು ಒಂದು ಮೈನಸ್ ಇರ್ಬೋದು, ಪ್ಲಸ್ ಇರ್ಬೋದು. ಸೊ ವಿ ಡೋಂಟ್ ನೋ ದಟ್. ಬಟ್ ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ ಅಲ್ವಾ. ಅದೇ ನಾವ್ ಅದೇ ಹೇಳೋದು, ಏನಿಲ್ಲ ಯಾವತ್ತೂ ಅಷ್ಟೇ ನಮ್ಮ ಕನ್ನಡ ನಮ್ಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಕನ್ನಡ ಸಿನಿಮಾ ಅವಾಗ್ಲಿಂದಾನು ಅಷ್ಟೇ, ಇನ್ನ ಮುಂದೇನು ಅಷ್ಟೇ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ನಮ್ ಸಿನಿಮಾ ನಾಟೌಟ್ ಜುಲೈ 19 ಬರ್ತಾ ಇದೆ. ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಸಿನಿಮಾ. ಯಾವ್ದ್ರಲ್ಲೂ ಇವ್ರು ಹೇಳಿ ಏನು ಕೊರತೆನೂ ಇಲ್ಲ. ಏನಂದ್ರು ಕನೆಕ್ಟ್ ಆಗುತ್ತೆ ಸಿನಿಮಾ. ಯಾವತ್ತೂ ಆಡಿಯನ್ಸ್ ಕನೆಕ್ಟ್ ಆದ್ರೇನೆ ಸಿನಿಮಾ 100% ಗೆಲ್ಲುತ್ತೆ. ಸೊ ಆತರ ಒಂದು ಸಿನಿಮಾ, ನಮ್ಮ ಸಿನಿಮಾ ಬರ್ತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ
ಎಲ್ಲ ನಿಮ್ ಕೈಯಲ್ಲಿದೆ, ಪ್ರೇಕ್ಷಕರ ಕೈಯಲ್ಲಿದೆ. ನಮ್ ಸಹಕಾರ 100% ಸಿನಿಮಾ ಗೆಲ್ಲುತ್ತೆ. ಸರ್ ಎಸ್ ಮ್ಯಾಮ್. ಮೇಡಮ್ ಇಂಜೆಕ್ಷನ್ ಕೊಟ್ಬಿಡ್ತಾರೆ. ನಾಟ್ ಔಟ್ ನಮ್ ಸಿನಿಮಾ ಬಂದು ಇಟ್ಸ್ ಪ್ರಾಪರ್ ಎಂಟರ್ಟೈನರ್ ಫಿಲ್ಮ್. ಡಾರ್ಕ್ ಹ್ಯೂಮರ್ ಅಂದ್ರೆ ಅದೇ ರಿಯಾಲಿಟಿನ ಇನ್ನೂ ಚೆನ್ನಾಗಿ ಕಾಮಿಡಿ ಆಗಿ ನಾವು ತೋರಿಸ್ತಾ ಇದ್ವಿ. ಅದ್ರಲ್ಲಿ ಪ್ರತಿ ಕ್ಷಣ ನಿಮ್ನ ಎಂಗೇಜ್ ಮಾಡಿಟ್ಟಿರ್ತೀವಿ. ನೀವೇನಾದ್ರೂ ಒಂದ್ ಚೂರು ಪೋರ್ಷನ್ ಏನಾದ್ರೂ ಮಿಸ್ ಮಾಡಿದ್ರೆ, ನೀವು ಸ್ವಲ್ಪ ಆದ್ರೂ ಮಿಸ್ ಮಾಡಿದ್ರು ನಿಮ್ದು ಫ್ಲೋ ಕಟ್ ಆಗೋಗ್ಬಿಡುತ್ತೆ. ಇನ್ನು ಕಂಟಿನ್ಯೂ ಮಾಡಕ್ ಆಗಲ್ಲ, ಇನ್ನು ಮುಂದೆ ಏನ್ ಬರುತ್ತೆ ಅಂತ ಆ ಕ್ಲೂ ಸಿಗಲ್ಲ ಅಂತ. ಸೊ ಎಲ್ಲಾದ್ರಲ್ಲೂ ಒಂದು ಕ್ಲೂ ಇಟ್ಟಿದ್ದಾರೆ ನಮ್ ಡೈರೆಕ್ಟರ್ ಸ್ಟೋರಿ ಹೇಳಿದಂಗೆ. ಸೊ ಇಟ್ಸ್ ಪ್ರಾಪರ್ ಎಂಟರ್ಟೈನರ್ ಫಿಲ್ಮ್. ಜುಲೈ 19ನೇ ತಾರೀಕು ರಿಲೀಸ್ ಆಗ್ತಿದೆ ನಮ್ ಸಿನಿಮಾ ಬಂದು. ಸರ್ ನಾನು ಫಸ್ಟ್ ಹೇಳಿದೆ. ಸರ್ ನನ್ನ ಡೈರೆಕ್ಟರ್ ಸರ್ ಹೇಳಿದ್ದು ನಾನು ಅವ್ರಿಗೆ ಒಪ್ಕೋತೀನಿ. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಹೇಳ್ಬೇಕು ಅಂದ್ರೆ, ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಮಾಡಿದಾಗ ಇಲ್ಲ ಒಳ್ಳೆ ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್ ಸಿನಿಮಾ ಮಾಡಿದಾಗ ಸೊ ಅದಕ್ಕೆ ಅಂತ ಒಂದು ಕ್ರೌಡ್ ಇದ್ದೇ ಇರುತ್ತೆ. ಸೊ ಇವಾಗ ನಾವು ಹೊಸೊಬ್ಬ ಒಂದು ಹೊಸ ತಂಡ ಒಂದು ಪ್ರಯತ್ನ ಪಟ್ಟಾಗ ಅದು ಒಂದು ವಾರ ಕ್ರೌಡ್ ಇರಲ್ಲ. ಸೊ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಅದು ಒಂದು ವಾರ ನಿಲ್ಲಿಕ್ಕೂ ಅದು ಕಷ್ಟ ಆಗ್ತದೆ. ಸೊ ಈ ಒಂದು ಪಾಯಿಂಟ್ ನ ಡೈರೆಕ್ಟರ್ ಒಂದು ಹೇಳಿದ್ರು, ಎಲ್ಲೋ ಒಂದು ಗೋಳಿ ಇಟ್ಕೊಳ್ಳೋಕ್ಕಿಂತ ಒಂದು ಒಳ್ಳೆ ಒಂಥರ ತಲೆಗೆ ಶೂಟ್ ಹಾಕಿ ಹುಳ ಬಿಡೋಕ್ಕಿಂತ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಚಿತ್ರ ಕೊಟ್ರೆ ಜನ ಬಂದು ಕೂತ್ಕೊಂಡು ನೋಡಿದ್ರೆ ಅದು ಮೌಟ್ ಆಫ್ ಟಾಕ್ ಆಗಿ ಓಡ್ತದೆ ಅಂತ ನಾನು ನಂಬ್ತೀನಿ. ಸೊ ಆ ರೀತಿ ನಾನು ಸಿನಿಮಾ ಆ ರೀತಿ ಸಿನಿಮಾ ಫಸ್ಟ್ ಇಂದ ಲಾಸ್ಟ್ ನಗ್ತೀರಾ, ಕನೆಕ್ಟ್ ಆಗ್ತೀರಾ. ಸೊ ಒಳ್ಳೊಳ್ಳೆ ಪಾಯಿಂಟ್ಸ್ ಜನ ಬಂದು ನಮ್ಮ ಸಿನಿಮಾಗೆ ಒಂದು ನೆಲೆ ಕೊಡ್ತಾರೆ. ಫ್ಯಾಮಿಲಿ ಸಮೇತ ಬಂದು ಜುಲೈ 19 ಗ್ಯಾರಂಟಿ ಸೋಲ್ಡ್ ಔಟ್ ಆಗುತ್ತೆ ಸಿನಿಮಾ, ನಾಟ್ ಔಟ್. ಸೊ ಥಿಯೇಟರ್ ಅಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆದ್ರೆ ನೀವು ಗೆದ್ದಂಗೆ, ಎಲ್ಲರೂ ಗೆದ್ದಂಗೆ, ಕನ್ನಡ ಸಿನಿಮಾ ಗೆದ್ದಂಗೆ ಸರ್. ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಫೈನಲ್ ವರ್ಡ್. ನಾಟ್ ಔಟ್ ರಿಲೀಸ್ ಯಾವತ್ತು? ನಾಟ್ ಔಟ್ ಮತ್ತೆ ಥಿಯೇಟರ್ ಅಲ್ಲಿ ಎಲ್ಲಾ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿ ನೀವೆಲ್ಲರೂ ಕೂಡ ಭರ್ಜರಿ ಯಶಸ್ಸು ಮಾಡಿ. ಪಾರ್ಟ್ 2 ಬೇಕಾದ್ರೆ ಇನ್ನೊಂದು ತೆಗೀರಿ, ಡೈರೆಕ್ಟರ್ ರೆಡಿ ಇದ್ದಾರೆ, ಆರ್ಟಿಸ್ಟ್ ರೆಡಿ ಇರ್ತಾರೆ. ಸೊ ಅದೇ ತರ ಥಿಯೇಟರ್ ತುಂಬಿಸಿ ಸೋಲ್ಡ್ ಔಟ್ ಆಗ್ಲಿ ಅಂತ ಕೇಳ್ಕೊತೀನಿ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾಟ್ ಔಟ್ ರಿಲೀಸ್ ಯಾವತ್ತು? ಜುಲೈ 19. ನಾಟ್ ಔಟ್ ರಿಲೀಸ್ ಯಾವತ್ತು? ಜುಲೈ 19. ನಾಟ್ ಔಟ್ ರಿಲೀಸ್ ಯಾವತ್ತು? ಜುಲೈ 19.